ಆಕಾಶವಾಣಿ ಮೈಸೂರು. ಯುವವಾಣಿ. ಯುವ ಸ್ನೇಹಿತರೆ, ನಮಸ್ಕಾರ. ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದಲ್ಲಿ ಯುವ ಸೆಲೆಬ್ರಿಟಿ, ರಂಗಭೂಮಿ ಕಲಾವಿದೆ ಹಾಗೂ ಚಲನಚಿತ್ರ ನಟಿ ಮೈಸೂರಿನ ದಿಶಾ ರಮೇಶ್ ಅವರೊಂದಿಗೆ ಮಾತುಕತೆ. ಮರುಳು ಮಾಡಕ್ಕ ಹೋಗಿ ಮರುಳ ಸಿದ್ಧನ ನಾರಿ ಮರುಳಾಗ್ಯಾಳೋ ಜಂಗಮಯ್ಯಗ. ಮರುಳು ಮಾಡಕ್ಕ ಹೋಗಿ ಮರುಳ ಸಿದ್ಧನ ನಾರಿ ಮರುಳಾಗ್ಯಾಳೋ ಜಂಗಮಯ್ಯಗ. ಕಿನ್ನಾರಿಯಾಗ್ಯಾಳೋ ಕೈಯಾಗ ನುಡಿದಾಳೋ ಬಂಧಾಂಗ ಮೈಯಾಗ. ಕಿನ್ನಾರಿಯಾಗ್ಯಾಳೋ ಕೈಯಾಗ ನುಡಿದಾಳೋ ಬಂಧಾಂಗ ಮೈಯಾಗ. ಆಡುತ್ತಾಡುತ್ತಾ ಬಂದು ಸಿಂಗಾರ ಸುಳ್ಳಿ ಹಂಗ ಹಾಡಿಲಿ ಕಿವಿಗಲ್ಲ ಕಡಿದೆನಾ. ಹಾದಿ ತಪ್ಪಿಸಿಕೊಂಡ ಗುಂಗಿಯ ಹುಳದಂಗ, ಹಾದಿ ತಪ್ಪಿಸಿಕೊಂಡ ಗುಂಗಿಯ ಹುಳದಂಗ. ಗುಣು 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 ಗುಟ್ಟಿ ನುಡಿದೆನಾ, ಗುಣು 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 ಗುಟ್ಟಿ ನುಡಿದೆನಾ. ಕಿನ್ನಾರಿಯಾಗ್ಯಾಳೋ ಕೈಯಾಗ ನುಡಿದಾಳೋ ಬಂಧಾಂಗ ಮೈಯಾಗ. ಕಿನ್ನಾರಿಯಾಗ್ಯಾಳೋ ಕೈಯಾಗ ನುಡಿದಾಳೋ ಬಂಧಾಂಗ ಮೈಯಾಗ. ಅರಗಿ ಬಾ ಸುರಗಿ ಬಾ ಎರಗಿ ಬಾ ಸಣ್ಣಂಗ, ಸಕ್ಕರಿ ಬೇರೆ ಥಂಗ ಹಾಲಾಗ. ರಂಗೊಂದು ದಂಗೊಂದು ಗುಂಗೊಂದು ಒಂದಕ್ಕೊಂದು, ರಂಗೊಂದು ದಂಗೊಂದು ಗುಂಗೊಂದು ಒಂದಕ್ಕೊಂದು. ಹತ್ತಾಗಿ ಚಿತ್ತಾಗಿ ಸುಳಿದಂಗ ಮರಳು ಸಿದ್ಧನ ಕೈಯ ಕಿನ್ನರಿಯಾಗಿ 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 ಸಿಕ್ಕ. ಮಾಯೇತ ಮೈಗೆ ಮೈ ಮೈಗೆ ಮೈ ಮೈಗೆ ಮೈ ನುಡಿದಂಗ, ಮೈಗೆ ಮೈ ನುಡಿದಂಗ, ಮೈಗೆ ಮೈ ನುಡಿದಂಗ. ಕೇಳುಗರೆ ನಮಸ್ಕಾರ. ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಾವು ಯುವ ಸೆಲೆಬ್ರಿಟಿ ಅನ್ನುವ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಯಾರ ಒಂದು ಧ್ವನಿಯಲ್ಲಿ ನೀವು ಈ ಒಂದು ಗೀತೆಯನ್ನು ಕೇಳಿದ್ರಿ ಅನ್ನುವ ವಿಚಾರವನ್ನು ಈಗ ವ್ಯಕ್ತಪಡಿಸ್ತಾ ಹೋಗ್ತೀನಿ ನಾನು. ಕಾರ್ಯಕ್ರಮದ ಆರಂಭದಲ್ಲೇ ಕಾರ್ಯಕ್ರಮಕ್ಕೆ ಒಂದು ಒಳ್ಳೆಯ ರಂಗಭೂಮಿಯ ಹಾಡಿನ ಮೂಲಕ ಆರಂಭವನ್ನು ಕೊಟ್ಟಿದ್ದಾರೆ. ಅವರೇ ನಮ್ಮ ದಿಶಾ ರಮೇಶ್ ಅವರು. ರಂಗಭೂಮಿ ಹಾಗೂ ಚಲನಚಿತ್ರಗಳಲ್ಲಿ ನಡೆಸಿರುವಂತಹ ದಿಶಾ ರಮೇಶ್ ಇವತ್ತಿನ ನಮ್ಮ ಯುವ ಸೆಲೆಬ್ರಿಟಿ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ನಮಸ್ಕಾರ ದಿಶಾ ರಮೇಶ್ ಅವರೇ. ನಮಸ್ಕಾರ ಸರ್. ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಬಹಳ ಖುಷಿ ಆಗ್ತಿದೆ ದಿಶಾ ರಮೇಶ್ ಅವರು ನಮ್ಮ ಮೈಸೂರಿನವರು ಅಂತ ಹೇಳಿಕೆ. ಹೌದು ಸರ್, ನನಗೂ ಅದ್ರ ಬಗ್ಗೆ ಸಖತ್ ಖುಷಿ ಇದೆ. ಈಗ ದಿಶಾ ರಮೇಶ್ ಅಂತ ಅಂದಾಗ ಒಂದು ವಿಚಾರ ಅಂತೂ ಖಂಡಿತ ನಾವು ಅದನ್ನು ಪ್ರಸ್ತಾಪ ಮಾಡಲೇಬೇಕಾಗತ್ತೆ. ದಿಶಾ ರಮೇಶ್ ಅವರು ಪ್ರಖ್ಯಾತ ಪೋಷಕ ನಟರ ಒಂದು ಮಗಳು, ಹೌದಾ? ಹೌದು ಸರ್. ದಿಶಾ ರಮೇಶ್ ಅಂತಾನೆ ಇರೋದ್ರಿಂದ ರಮೇಶ್ ಯಾರು ಅಂತ ಯೋಚನೆ ಮಾಡ್ತಿರ್ತಾರೆ. ಆದರೆ ರಮೇಶ್ ಅಂತ ಹೇಳಿದ್ರೆ ಅಷ್ಟು ಜಲ್ದಿ ಗೊತ್ತಾಗಲ್ಲ ಯಾರು ಅಂತ ಹೇಳಿ. ಮಂಡ್ಯ ರಮೇಶ್ ಅಂತ ಹೇಳಿದ್ರೆ ಗೊತ್ತಾಗುತ್ತೆ ಅಲ್ವಾ? ಕನ್ನಡ ಚಲನಚಿತ್ರದಲ್ಲಿ ಬಹಳ ಹೆಸರುವಾಸಿಯಾದಂತಹ ಹಾಸ್ಯ ನಟರು, ಪೋಷಕ ನಟರು, ರಂಗಭೂಮಿ ಕಲಾವಿದರು, ನಿರ್ದೇಶಕರು. ನಮ್ಮ ಮೈಸೂರಿನಲ್ಲೇ ಒಂದು ನಟನಾ ಅನ್ನುವ ರಂಗ ಶಾಲೆ ನಡೆಸ್ತಾ ಇದ್ದಾರೆ. ಬಹಳಷ್ಟು ಹೆಸರು ಮಾಡಿದಂಥವ್ರು. ಓಕೆ, ಮೊದಲನೇದಾಗಿ ತಾವು ಅವರ ಮಗಳಾಗಿದ್ದೀರಿ. ಎಸ್. ಓಕೆ, ಬಹಳ
ಪ್ರೌಡ್ ಫೀಲ್ ಮಾಡ್ತೀರಿ? ಸಖತ್ ಖುಷಿ ಇದೆ ಸರ್ ಅದ್ರ ಬಗ್ಗೆ. ಅಂದ್ರೆ ಒಂದು ಅವ್ರ ಮಗಳಾಗಿ, ಹಾಗೆ ಅವ್ರ ಪತ್ನಿ ಅಂದ್ರೆ ನನ್ನ ತಾಯಿ ಕೂಡ ರಂಗಭೂಮಿ ಕಲಾವಿದನ ಆಗಿರೋದ್ರಿಂದ ಒಟ್ಟು ಅವರಿಬ್ರು ಏನು ಕಲಿಸ್ಕೊಟ್ಟಂತ ಒಂದು ರೀತಿ ದಾರಿ ಇಂದು ನನಗೂ ಕೂಡ ರಂಗಭೂಮಿನಲ್ಲೇ ಕೆಲಸ ಮಾಡೋ ತರ, ನಟನೆಯನ್ನ ರಂಗಭೂಮಿನ ತುಂಬಾ ಮುಖ್ಯ ಭಾಗವಾಗಿ ತಗೊಳ್ಬೇಕು ಅಂತ ಪ್ರೇರೇಪಿಸಿದೆ. ಅದಕ್ಕೆ ಅವರಿಬ್ರು ಬಗ್ಗೆನೂ ಅಷ್ಟು ಖುಷಿ ನನಗಿದೆ ಯಾವಾಗ್ಲೂ. ಈಗ ದಿಶಾ ರಾಮೇಶ್ವರ್, ಒಂದು ಪ್ರಶ್ನೆ. ರಂಗಭೂಮಿ ನಟಿಯಾಗಿದ್ದೀರಿ, ಹಾಗೆ ಚಲನಚಿತ್ರದಲ್ಲಿ ಕೂಡ ನಟಿಸಿದ್ದೀರಿ. ಈಗ ತಂದೆ ಮಂಡ್ಯ ರಮೇಶ್ ಆಗಿಲ್ದಿದ್ರೆ ನೀವು ಈ ಕ್ಷೇತ್ರಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗ್ತಿತ್ತಾ? ನನಗೆ ಕಷ್ಟ ಆಗ್ತಿತ್ತು ಅಂತ ಅನ್ಸುತ್ತೆ ಸರ್. ಯಾಕೆ ಅಂತಂದ್ರೆ ನನ್ನ ಇಡೀ ಚೈಲ್ಡ್ಹುಡ್ ಡೇಸ್ ಏನಿದೆ, ನನ್ನ ಇಡೀ ಬಾಲ್ಯದಷ್ಟು ದಿನಗಳು ಅಪ್ಪ ಅಮ್ಮ ಇಬ್ರು ಕೂಡ ನಾಟಕ, ಸಂಗೀತ, ನಾಟಕದ ನಿರ್ದೇಶಕರು, ಅವ್ರು ಕಲ್ಸ್ಕೊಟ್ಟಂತಹ ನಟನೆ, ಅದರಲ್ಲಿ ಇದ್ದಂತಹ ಮ್ಯಾನರಿಸಮ್ಸು, ಬಾಡಿ ಲ್ಯಾಂಗ್ವೇಜು, ವಾಯ್ಸ್ ವೇರಿಯೇಷನ್ಸು, ಮಾಡ್ಯುಲೇಷನ್ಸು ಇದೆಲ್ಲದನ್ನು ಮಾಡ್ಕೊಂಡೇ ಬದುಕ್ದಂಥವ್ರು, ನಾಟಕದ ಎಲ್ಲ ಮಾತುಗಳನ್ನ ಕಲಿತಾ ಬದುಕ್ದಂಥವ್ರು, ಎಲ್ಲ ಪಾತ್ರಗಳನ್ನ ಅಭ್ಯಾಸ ಮಾಡ್ಕೊಂಡು ಬದುಕ್ದಂಥವ್ರು ಮನೆಯಲ್ಲೇನೆ. ಯಾಕಂದ್ರೆ ನೆಕ್ಸ್ಟ್ ಡೇ ಅವ್ರಿಗೆ ರಿಹರ್ಸಲ್ಸ್ ಇರ್ತಿತ್ತು. ಸೊ ಇದೇನಾಗ್ಬಿಡ್ತು, ನನಗೆ ಅದನ್ನೇ ನೋಡ್ಕೊಂಡು ಬೆಳೆದಂಥವಳಿಗೆ ಎಷ್ಟೋ ನಾಟಕದ ಹಾಡುಗಳು ಇವಾಗ ನನಗೆ ಕೇಳಿದ್ರು ಗೊತ್ತಿದೆ. ಅವರು ಅಭಿನಯಿಸಿದ ನಾಟಕಗಳು ತುಂಬಾ ಒಂದು 20-25 ವರ್ಷದ ಮುಂಚಿಂದು ಈಗಲೂ ನನಗೆ ಕೇಳಿದ್ರೆ ಗೊತ್ತಿದೆ. ಹೇಗೆ ಅಂತ ಹೇಳಿದ್ರೆ ಅದೊಂಥರ ಮಜಲ್ ಮೆಮೊರಿನಲ್ಲಿ ಉಳಿದು ಬಿಟ್ಟಿದೆ ಎಷ್ಟೊಂದು ಹಾಡುಗಳು. ಹಾಗಾಗಿ ಅವರೇ ಅದಕ್ಕೆ ದಾರಿ ಮಾಡಿಕೊಟ್ಟಿದ್ದು. ಈ ತರ ನಾಟಕಗಳಿದೆ, ರಂಗಭೂಮಿ ಅನ್ನೋದು ಎಂಥ ಒಂದು ಮೆಮೊರಿ ಪವರ್, ಅಬ್ಸರ್ವೇಷನ್, ಹಾಗೆ ಎಷ್ಟೋ ಒಂದು ವಿಚಾರಗಳಿಗೆ ಬುನಾದಿ, ತುಂಬಾ ಗ್ರೌಂಡೆಡ್ ಆಗಿ ಬದುಕೋದನ್ನ ಕಲಿಸುತ್ತೆ. ಅಂಡ್ ಅದು ಎಲ್ಲರ ಬದುಕು ಕೂಡ ಸಖತ್ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ನೋದು ತುಂಬಾ ಮನವರಿಕೆ ಮಾಡಿಕೊಟ್ಟಿದ್ದೆ ಅಪ್ಪ ಅಮ್ಮ. ಹಾಗಾಗಿ ಇವರಿಬ್ರು ಬಿಟ್ಟು ಇನ್ನು ಯಾರ ಜೊತೆನಾದ್ರೂ ನಾನು ಇದಾಗ್ಬಿಟ್ಟಿದ್ರೆ ನನಗೆ ಪ್ರಾಬಬ್ಲಿ ಇಷ್ಟು ಸೀರಿಯಸ್ನೆಸ್ಸು ಅಥವಾ ರಂಗಭೂಮಿ ಬಗ್ಗೆ ಇಷ್ಟು ಅರ್ಥ ಆಗ್ತಿತ್ತು ಅಂತ ನನಗೆ ನಿಜವಾಗ್ಲೂ ಅನ್ಸಲ್ಲ ಸರ್. ಬಹಳ ಖುಷಿ ಆಗುತ್ತೆ. ಮೈಸೂರಿನಲ್ಲಿ ರಂಗಶಾಲೆಯನ್ನು ನಡೆಸ್ತಾ, ಹಾಗೆ ಮಗಳನ್ನು ಕೂಡ ಅದರಲ್ಲೇ ಮೌಲ್ಡ್ ಮಾಡ್ತಾ, ಕಲಿತಾ, ಹಾಗೆ ಹಾಡನ್ನು ಕೂಡ ಹಾಡ್ತೀರಿ ಅಲ್ವಾ? ರಂಗಭೂಮಿ ಹಾಡುಗಳನ್ನ ಹಾಡ್ತೀರಿ, ಹಾಗೆ ಚಲನಚಿತ್ರಗಳಲ್ಲೂ ಕೂಡ ನಟಿಸಿದ್ದೀರಿ. ಅಂದ್ರೆ ರಂಗಭೂಮಿ ಬಂದ್ಮೇಲೆ ಚಲನಚಿತ್ರಕ್ಕೆ ಹೋಗ್ಲೇಬೇಕು ಅಂತ ಅನ್ಸುತ್ತಾ? ಅದೊಂದು ಬೇಸ್ ರಂಗಭೂಮಿ ಅಂತ ಅನ್ಕೊಂಡು ನಮಗೆ ನಟಿಸ್ಲಿಕ್ಕೆ ಒಂದು ಚಲನಚಿತ್ರ ಬೇಸ್ ಆಗುತ್ತಾ? ಹೇಗೆ ಅದು? ರಂಗಭೂಮಿಯಿಂದ ಸಿನಿಮಾ ಅಥವಾ ಸೀರಿಯಲ್ಗೆ ಹೋಗೋದು ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಆಗಿ ಬಳಕೆ ಆಗೋದು ಒಂದಷ್ಟು ಜನ ಈಗ ಮಾಡ್ತಿರೋ ಕೆಲಸ. ಅದು ಇನ್ನೊಂದೇನಂತಂದ್ರೆ ಬಹಳಷ್ಟು ಜನ ನಮ್ಮ ಮೈಸೂರಿನ ಬಹಳಷ್ಟು ಕಲಾವಿದರು ನಟನದಲ್ಲಿ ಆಕ್ಟ್ ಮಾಡ್ತಾ, ಕಲಿತಾ, ಚಲನಚಿತ್ರದಲ್ಲಿ ನಟಿಸ್ತಾ ಇದ್ದಾರೆ, ಸೀರಿಯಲ್ಸ್ ಗಳಲ್ಲಿ ನಟಿಸ್ತಾ ಇದ್ದಾರೆ, ಬಹಳ ದೊಡ್ಡ ಒಂದು ಪ್ರಾಜೆಕ್ಟ್ ಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಎಷ್ಟೊಂದು ಜನ ಸೀರಿಯಲ್ಸ್ ಅಲ್ಲಿ ಹಾಗೆ ಸಿನಿಮಾದಲ್ಲಿ ನಮ್ಮ ನಟನದವ್ರನ್ನ ನೋಡಿದ ಕೂಡಲೇ ಸಖತ್ತು ಖುಷಿ ಆಗುತ್ತೆ. ಯಾಕಂತಂದ್ರೆ ಅವ್ರು ನಮ್ಮ ಜೊತೆಲೆ ಕೆಲಸ ಮಾಡಿದಂಥವ್ರು. ಈಗ ಅವ್ರನ್ನವರು ತುಂಬಾ ಎಕ್ಸ್ಪ್ಲೋರ್ ಮಾಡ್ಕೊಳ್ಳೋಕೆ ಬೇರೆ ಬೇರೆ ಪಾತ್ರನ ಸಿನಿಮಾ ಹಾಗೆ ಸೀರಿಯಲ್ಗಳಲ್ಲಿ ತೆರೆದಿಟ್ಕೋತಾರೆ. ಹಾಗೆ ಅದನ್ನ ನಾವು ಅಂದ್ರೆ ಈಗ ನಾನು ನನ್ನ ಜೊತೆಗೆ ಹಾಗೆ ಮೇಘ ಸಮೀರ ಅಂತ ನಟನದ ಪ್ರಾಂಶುಪಾಲರು, ಅವರು ಕೂಡ ರಂಗಭೂಮಿಗಾಗಿ ನಟನ ಜೊತೆಗೆ ಬಹಳಷ್ಟು ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಂಥವ್ರು. ನಾವೆಲ್ಲರೂ ಕೂಡ ಅಲ್ಲಿ ಬಂದಂಥ ಎಷ್ಟೊಂದು ವಿದ್ಯಾರ್ಥಿಗಳನ್ನ ಪೋಷಿಸೋದ್ರ ಮುಖಾಂತರ ನಟನೆ ಅಂದ್ರೇನು, ರಂಗಭೂಮಿ ಅಂದ್ರೇನು ಅಂತ ಅವ್ರಿಗೆ ಟೀಚ್ ಮಾಡೋದ್ರ ಮುಖಾಂತರ ಇನ್ನೊಂದಷ್ಟು ವಿದ್ಯಾರ್ಥಿಗಳಿಗೆ ಅವಕಾಶ ಮಾಡೋ ಥರದ್ದೊಂದು ಅವಕಾಶ ಸಿಗುತ್ತೆ ಅನ್ನೋ ಒಂದು ಉದ್ದೇಶ ನಮ್ದಾಗಿರ್ತಿತ್ತು ಮೊದಲಿಂದನೂ. ಅವ್ರ ಆಕ್ಟಿಂಗ್ ಅಂತಾನೆ ಅಲ್ಲದೆ ಬಹಳಷ್ಟು ವಿಚಾರಗಳನ್ನ ಅವರೊಂದು ಪಾಕೆಟ್ಗೆ, ಅವ್ರ ಬುತ್ತಿಗೆ ಹಾಕೊಂಡು ಹೋಗ್ತಾರೆ ಒಂದು ಇಡೀ ವರ್ಷ ಕಲ್ತ್ಕೊಂಡು. ಅದು ನಟನೆ ಜೊತೆಗೆ ಅವರು ಡಿಸೈನ್ ವಿಚಾರ ಆಗಿರಬಹುದು, ಮ್ಯೂಸಿಕ್ ಆಗಬಹುದು, ಅಥವಾ ಡೈರೆಕ್ಷನ್ ಆಗಬಹುದು, ಹೀಗೆ ಬಹಳಷ್ಟು ವೇರಿಯಸ್ ಆಸ್ಪೆಕ್ಟ್ಸ್ ನಲ್ಲಿ ಅವರು ಹೇಗೆ ಬದುಕನ್ನ ಕಟ್ಕೋಬಹುದು ಅನ್ನೋ ಒಂದು ಆಪ್ಷನ್ಸ್ ನ ಅವ್ರಿಗೆ ರಂಗಭೂಮಿ ಕಟ್ಕೊಡುತ್ತೆ. ಆ ಕೆಲಸನ ನಟನ ಕೂಡ ಮಾಡ್ತಿದೆ ಅಂತ ಹೇಳ್ಕೊಳ್ಳೋಕೆ ತುಂಬಾ ಹೆಮ್ಮೆ ಇದೆ ಸರ್. ಈಗ ರಂಗಭೂಮಿ ಅದನ್ನು ಬಿಟ್ಟು ಸ್ವಲ್ಪ ಹೊರತಾಗಿ ಮಾತಾಡೋದಾದ್ರೆ ತಮ್ಮ ಎಜುಕೇಶನ್ ಎಲ್ಲಾಗಿದ್ದು, ಏನು ಮಾಡಿದ್ರಿ? ನಾನು ಗೋಕುಲ ಸ್ಕೂಲ್ನಲ್ಲಿ 1 to 6th ಮಾಡಿದೆ. ಅದಾದ್ಮೇಲೆ ರಾಮಕೃಷ್ಣ ವಿದ್ಯಾಕೇಂದ್ರದಲ್ಲಿ ಹೈಸ್ಕೂಲ್ಸ್ನ ಮಾಡಿದೆ. ಆಮೇಲೆ ಕೌಟಿಲ್ಯ ವಿದ್ಯಾಲಯದಲ್ಲಿ ನನ್ನ ಕಾಲೇಜ್ ಆಯಿತು. ಆಮೇಲೆ ಡಿಗ್ರಿ ನಾನು ಮಹಾಜನಾಸಲ್ಲಿ ಮಾಡಿದೆ. ಜನಾಸಲ್ಲಿ ಮಾಡಾದ್ಮೇಲೆ ನನ್ನ ಮಾಸ್ಟರ್ಸ್ನ, ಅದು ಕೂಡ ಥಿಯೇಟರ್ ಆರ್ಟ್ಸ್ನಲ್ಲೇ ನಾನು ಮಾಸ್ಟರ್ಸ್ ಮಾಡಿದೆ, ಗಂಗೂಬಾಯಿ ಹಾನ್ಗಲ್ ಯೂನಿವರ್ಸಿಟಿನಲ್ಲಿ ಮಾಡಿದೆ. ಇಲ್ಲೆಲ್ಲ ಕೂಡ ಥಿಯೇಟರ್ನೇ ಮಾಡಬೇಕು ಅಂತ ಹೇಳಿ ಅದು ಕಲ್ಪನೆ ಹುಟ್ಕೊಂಡಿದೆ ಮನೆಯಿಂದನೇನಾ, ಇಲ್ಲ ಬೇರೆ ಏನಾದರೂ ಮಾಡಿ? ಆಕ್ಚುಲಿ ಲಿಟ್ರೇಚರ್ ನಲ್ಲಿ ಮಾಡ್ಬೇಕನ್ನೋದೇ ಇದ್ದಿತ್ತು. ಬಟ್ ಏನೋ ಗೊತ್ತಿಲ್ಲ, ಡಿಗ್ರಿ ಸೆಕೆಂಡ್ ಇಯರ್ ಆಗ್ತಿದ್ದ ಹಾಗೆ ಈ ರಂಗಭೂಮಿ ಒಂದು ತೀವ್ರತೆ ನನ್ನಲ್ಲಿ ಜಾಸ್ತಿ ಆಗಕ್ಕೆ ಶುರು ಆಗೋಯ್ತು. ಅದರಲ್ಲೇ ನಾನು ಅಭ್ಯಾಸ ಮಾಡಬೇಕು, ಅದರಲ್ಲೇ ಮುಂದುವರಿಬೇಕು ಅನ್ನೋ ಒಂದು ತುಂಬಾ ಧ್ಯಾನ ಜಾಸ್ತಿ ಆಗಕ್ಕೆ ಶುರು ಆಯ್ತು. ಅದರಲ್ಲೇ ಇರಬೇಕು ಅಂತಂದ್ರೆ ಮತ್ತೆ ಯಾಕೆ ಅದನ್ನ ತಪ್ಪಿಸ್ಕೋಬೇಕು ಅಂತ. ಇದೆಲ್ಲ ಏನಂದ್ರೆ ಸರ್, ನಾನು ಚಿಕ್ಕ ವಯಸ್ಸಲ್ಲಿ ಆಕ್ಚುಲಿ ನಂಗೆ ಇದ್ರ ಬಗ್ಗೆ ಒಂದು ಚೂರು ಆಸಕ್ತಿ ಇರಲಿಲ್ಲ. ಪ್ರಾಬಬ್ಲಿ ಅಪ್ಪ ಅಮ್ಮ ಅದನ್ನೇ ಮಾಡ್ತಿದ್ದು ನನ್ಗೆ ಇನ್ಬಿಲ್ಟ್ ಆಗಿ ಬಂದಿತ್ತು ಅನ್ನೋದು ಬಿಟ್ರೆ ನಾನೇ ಅದಕ್ಕೂ ಮುನ್ನುಗ್ತಿರ್ಲಿಲ್ಲ. ಬಹಳ ಇನ್ಫೀರಿಯಾರಿಟಿ ಇದ್ದಂತ ಹುಡುಗಿ ನಾನು. ಅದೇನಾಗ್ಬಿಡ್ತು, ಅವ್ರು ಎಷ್ಟಪ್ಪ ಪುಷ್ ಮಾಡೋರು, ಮನೆಯಲ್ಲೇ ಎಲ್ಲಾ ಕ್ಲಾಸ್ಗಳು ಆಗ್ತಿದೆ, ಒಂದಕ್ಕೂ ಆಸಕ್ತಿ ತೋರ್ಸಲ್ವಲ್ಲ ನೀನು ಅಂತ. ಆಮೇಲೆ 10th ಆದ ನಂತರ ಚೌರಚರಣದಾಸ ಅನ್ನೋ ಒಂದು ನಾಟಕ ಅಪ್ಪಂದ ನಿರ್ದೇಶನದಲ್ಲಿ ಆದಾಗ ಯಾರೋ ಒಬ್ರು ಕೈ ಕೊಟ್ಟರು ಒಂದು ಪಾತ್ರ ಮಾಡಕ್ಕೆ. ಅಲ್ಲಿ ನಾನು ಅಭಿನಯಿಸೋದಕ್ಕೆ ಶುರು ಮಾಡಿದಾಗ ಅಲ್ಲಿ ಸಿಕ್ಕಂತ ಚಪ್ಪಾಳೆ
ನನಗೆ ಆ ರುಚಿ ಹತ್ತಿಸ್ಬಿಡ್ತು. ಓ ಇದು ಹೀಗಿದೆ, ಆ ಕಲೆ ಅಂತ ಅನ್ನೋದು ಹೀಗೆ ಸೆಳೆಯುತ್ತೆ ಅಂತ ಅನ್ನೋದು ಅಲ್ಲ ಅರ್ಥ ಆಗಕ್ಕೆ ಶುರು ಆದ್ಮೇಲೆ ನಂಗೆ ಒಂದೊಂದೇ ನಾಟಕಗಳು ಮಾಡ್ತಾ ಬೇರೆ ಬೇರೆ ಪಾತ್ರಗಳನ್ನ ಅನುಭವಿಸ್ತಾ ಆ ಪ್ಲೇಸಲ್ಲಿ ನಿಂತ್ಕೊಂಡು ನಾನು ಯೋಚಿಸಿದ್ರೆ ಯಾವ ರೀತಿ ಜಗತ್ತನ್ನ ನೋಡಬಹುದು ಅನ್ನೋ ಒಂದು ಆಸ್ಪೆಕ್ಟ್ಸ್ನೆಲ್ಲ ಕ್ರಿಯೇಟ್ ಮಾಡ್ಸಕ್ಕೆ ಶುರು ಮಾಡ್ತು. ಸೊ ನನಗೆ ತುಂಬ ಗಟ್ಟಿಯಾಗಿ ರಂಗಭೂಮಿನ ತಗೋಬೇಕು ಅಂತ ಅನ್ಸಿದೆ ನನ್ನ ಡಿಗ್ರಿ ಟೈಮಲ್ಲಿ ಆ್ಯಕ್ಚುಲಿ. ಅದಾದ್ಮೇಲೆ ನಾನು ಮತ್ತೆ ಹಿಂದೆ ನೋಡಲಿಲ್ಲ. ಇನ್ನು ಫಿಕ್ಸು ಇನ್ನು ನಾನು ಒಳ್ಳೆ ಪಾತ್ರಗಳು ಬಂದರೆ ಖಂಡಿತ ಸಿನಿಮಾ ಮಾಡ್ತೀನಿ, ಮಾಡಲೇಬೇಕು ಅನ್ನೋ ಡೆಸ್ಪರೇಷನ್ ಇಲ್ಲ. ಒಳ್ಳೆ ಪಾತ್ರಗಳು ಬಂದರೆ ಖಂಡಿತ ಮಾಡೋಣ, ಏನು ತೊಂದರೆ ಇಲ್ಲ. ಆದರೆ ರಂಗಭೂಮಿನಲ್ಲಿ ಮಾತ್ರ ಇನ್ನಷ್ಟು ಕೆಲಸ ಮಾಡಬೇಕು, ಕಲಿಬೇಕು ಅನ್ನೋ ಒಂದು ಆಸೆ ಹುಟ್ಕೋತು ಸರ್. ಈಗ ಈ ರಂಗಭೂಮಿಯನ್ನು ಬಿಟ್ಟು ನಾವು ಚಲನಚಿತ್ರ ಸಂಬಂಧಪಟ್ಟ ಮಾತಾಡಿದ್ರೆ 2-3 ಚಿತ್ರಗಳಲ್ಲಿ ಕೂಡ ನಟಿಸಿದ್ದೀರಿ ನೀವು, ಹೌದೌದು ಅಲ್ವಾ? ಯಾಕೆ ಆಸಕ್ತಿ ಮೂಡಿತು ನಟಿಸ್ಬೇಕು ಅಂತ? ಇಲ್ಲ ಪಾತ್ರ ನಿಮ್ಮನ್ನ ಕರೆದಿದ್ದ, ಇಲ್ಲ ನೀವಾಗೆ ಹೋಗಿದ್ದ ನಾನು ನಟಿಸ್ಬೇಕು ಅಂತ ಹೇಳಿ? ಒಂದು ಮೊದಲನೇ ಸಿನಿಮಾದ ಸಮಯದಲ್ಲಿ ನನಗೆ ಡಿಗ್ರಿ ಮಾಡ್ತಾ ಇದ್ದೆ, ನನಗೆ ರಜಾ ಇತ್ತು. ಸೊ ರಜಾ ಇತ್ತು, ಆಡಿಷನ್ಗೆ ಕಾಲ್ ಮಾಡಿದ್ರು ಸುರೇಶ್ ಸರ್. ಸರಿ ಅಪ್ಪ ಹೇಳಿದ್ರು ನಿನ್ಗೇನಾದ್ರು ಅಭಿನಯ ಮಾಡಬೇಕು ಅಂತ ಅನ್ಸಿದ್ರೆ ಸಿನಿಮಾದಲ್ಲಿ ಮಾಡು ಅಂತ. ಸರಿ ಯಾಕೆ ಒಂದ್ಸತಿ ಮಾಡಿ ನೋಡೋಣ ಆಡಿಷನ್ಸ್ ಅಂದ್ರೆ ಹೇಗಿರುತ್ತೆ ಅಂತ. ಅದ್ರಲ್ಲಿ ಆಡಿಷನ್ ಕೊಟ್ಟ ನಂತರ ಅದರಲ್ಲಿ ನಾನು ಸೆಲೆಕ್ಟ್ ಆದೆ. ಅದಾದ್ಮೇಲೆ ನಾನು ಸೆಲೆಕ್ಟ್ ಆದ್ಮೇಲೆ ಅವರು ನನ್ನ ನಾಟಕದಲ್ಲಿ ಮಾಡೋ ಪಾತ್ರ ನೋಡಿ ನನ್ನ ಆಡಿಷನ್ಗೆ ಆಕ್ಚುಲಿ ಸೆಲೆಕ್ಟ್ ಮಾಡಿದ್ದಂತೆ. ಅವರು ನೀನ್ ಆಡಿಷನ್ ಕೊಟ್ಟಿದ್ರಲ್ಲಿ ಪಾತ್ರ ಮಾಡಿದೆ, ನಾನು ಚಾಮಚಲುವ ನಾಟಕದಲ್ಲಿ ಕೊರವಂಜಿ ಪಾತ್ರ ಮಾಡ್ತಾ ಇದ್ದೆ. ನೋಡಿ ಬಿ ಸುರೇಶ್ ಸರ್ ಇಲ್ಲ ನೀನು ನನ್ನ ಸಿನಿಮಾದಲ್ಲಿ ನಾಯಕ ನಟಿ ಪಾತ್ರ ಮಾಡಬೇಕು ಅಂತ ಹೇಳಿ ಕರೆದಿದ್ದು. ದೇವರ ನಾಡಲ್ಲಿ ಅಂತ ಸುಮಾರು 2014 ಟೈಮಲ್ಲಿ ಶೂಟ್ ಆದಂಥದ್ದು. ಅಲ್ಲಿ ನನಗೇನಾಯ್ತು, ಪಾತ್ರ ತುಂಬಾ ಚೆನ್ನಾಗಿ ಅನಿಸ್ತು. ಅಂದ್ರೆ ಒಂದು ಹಳ್ಳಿ ಹುಡುಗಿ ಸಖತ್ತು ಸ್ನಿಗ್ಧವಾಗಿ ಮುಗ್ಧವಾಗಿ ಬದುಕುವಂತ ಹಳ್ಳಿ ಜನರ ನಡುವೆ ಅಂಥವಳು ಬಾಯ್ ಫ್ರೆಂಡ್ ಮಾಡಿದಂಥ ಒಂದು ಕೆಟ್ಟ ಕೆಲಸನ ಡಿಫೆಂಡ್ ಮಾಡ್ಕೊಳ್ದೆ ಅವನಿಗೆ ವಿರುದ್ಧವಾಗಿ ನಿಂತ್ಕೊಂಡು ಅವನಿಗೆ ಪಾಠ ಕಲಿಸ್ತಾಳೆ ಅನ್ನೋ ಒಂದು ಪಾತ್ರ ನಂಗೆ ತುಂಬಾ ಚೆನ್ನಾಗಿ ಅನಿಸ್ತು. ಇಲ್ಲ ನಂಗೆ ಇದನ್ನ ಮಾಡಬೇಕು ಅಂತ ಆಗ್ಲೇ ಅನ್ಸಿ ನಾ ಮಾಡ್ತೀನಿ ಅಂತ ಹೇಳಿ ಅದಕ್ಕೆ ಶೂಟಿಂಗಿಗೆ ಹೊರಟಿದ್ದಾಯ್ತು. ಸಖತ್ತು ಒಳ್ಳೆ ಎಕ್ಸ್ಪೀರಿಯನ್ಸ್ ಸರ್ ಅದು. ದೇವರ ನಾಡಲ್ಲಿ ಪ್ರಕಾಶ್ ರೈ ಸರ್ ಇದ್ರು, ಅಚ್ಯುತ್ ಕುಮಾರ್ ಸರ್ ಇದ್ರು, ಸಿಹಿಕೈ ಚಂದ್ರು ಸರ್ ಇದ್ರು. ಬಹುಮುಖ್ಯವಾಗಿ ನನ್ನ ಅಪ್ಪನ ಜೊತೆನೆ ಅಭಿನಯ ಮಾಡೋ ಒಂದು ಚಾನ್ಸ್ ಇತ್ತು. ಫಸ್ಟ್ ಸಿನಿಮಾದಲ್ಲಿ ಫಸ್ಟ್ ಸೀನೇನ ನನ್ನ ಅಪ್ಪನ ಜೊತೆ ಇದ್ದಿದ್ದು, ಬಸ್ಸಲ್ಲಿ ಹೋಗ್ತಿರೋದು. ಅವರು ಹಿಂಗ್ ನೋಡ್ತಾ ಇರ್ತಾರೆ, ನನ್ನ ಟೀಚರ್ ಪಾತ್ರ ಅವರು ಸಿನಿಮಾದಲ್ಲಿ ಮಾಡಿದ್ದು. ಸೊ ಅವ್ರು ನನ್ನ ಹಿಂಗ್ ನೋಡ್ತಾ ಇರ್ತಾರೆ, ಏನ್ ಮಾಡ್ತಿದ್ದಳು ಇವಳು ಅಂತ. ಅದೊಂಥರ ನನ್ನ ಅಪ್ಪನಾಗಿ ಯಾವ್ದೋ ಹುಡುಗನ ಜೊತೆ ತಿರುಗಾಡ್ತಿದ್ದಳ ಅಂತ ನೋಡೋ ಒಂದು ಫೀಲ್ ನನಗೆ ಸಿಗ್ತಾ ಇತ್ತು. ಸಖತ್ ಒಳ್ಳೆ ಎಕ್ಸ್ಪೀರಿಯನ್ಸ್. ಆರಂಭದಲ್ಲೇ ಕೂಡ ಒಂದು ಒಳ್ಳೆಯ ಒಂದು ಟೀಮ್ ಜೊತೆ ಕೆಲಸ ಮಾಡುವಂತ ಅವಕಾಶ, ದೊಡ್ಡ ನಟರು, ದೊಡ್ಡ ನಿರ್ದೇಶಕರ ಜೊತೆ ಕೆಲಸ ಮಾಡುವಂತ ಅವಕಾಶ ಸಿಕ್ತು. ಅದಾದ ನಂತರ ಅದಾದ್ಮೇಲೆ SLV ಅಂತ ಸೌರಭ ಕುಲಕರ್ಣಿ, ಅದೇ ಸಂಜೀವ್ ಕುಲಕರ್ಣಿ ಅವರ ಪುತ್ರ, ಅವರು ಒಂದು SLV ಸಿರಿ ಲಂಬೋದರ ವಿವಾಹ ಅಂತ ಒಂದು ಸಿನಿಮಾ ಮಾಡಿದ್ರು. ಅದು ಕೂಡ 25 to 30 days ಕಂಪ್ಲೀಟ್ ಮಾಡ್ತು. ಅದು ಒಂದು ಕಮರ್ಷಿಯಲ್ ಎಂಟರ್ಟೈನರ್. ಅದರಲ್ಲಿ ಕಂಪ್ಲೀಟ್ಲಿ ಬೇರೆ ತರದ ಕ್ಯಾರೆಕ್ಟರ್. ಅದು ಆಕ್ಚುಲಿ ಒಂದು 2020 ಮೇಲೆ ಮಾಡಿದ್ದು. ಒಂದು 5-6 ವರ್ಷ ನಾನು ಕಂಪ್ಲೀಟ್ಲಿ ಎಜುಕೇಶನ್ ಮಾಸ್ಟರ್ಸ್ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದೆ. ಅದಾದ್ಮೇಲೆ ಇಲ್ಲ ಒಂದು ಒಳ್ಳೆ ಪಾತ್ರ ಬಂದಿದೆ, ಕಂಪ್ಲೀಟ್ಲಿ ಚಾಲೆಂಜಿಂಗ್. ಸ್ವಲ್ಪ ಬಜಾರಿ ತರ ಅವಳು, ಪಾರ್ಟ್ನರಿಗೆ ಬೈಯೋದು, ಅಪ್ಪ ಅಮ್ಮ ಇಬ್ರು ಇರಲ್ಲ, ಅನಾಥ ಹುಡುಗಿ ಆಗಿರ್ತಾಳೆ. ಸೊ ಅವಳು ಬಜಾರಿ ಬೈಯೋದು ಆ ತರದೊಂದು ಕ್ಯಾರೆಕ್ಟರ್ ಇರ್ತಾಳೆ. ಸರಿ ಅದನ್ನ ಮಾಡೋಣ ಅಂತ ಹೇಳಿ 2020 ನಂತರ ಅದನ್ನ ಮಾಡಿದ್ದು. ತುಂಬಾ ಚೆನ್ನಾಗಿತ್ತು. ಆ ಎಕ್ಸ್ಪೀರಿಯನ್ಸ್ ಕೂಡ ಸಖತ್ ಮಜಾ ಕೊಡ್ತು ನಂಗೆ. ಎರಡನೇ ಚಿತ್ರ ಅದು. ಎರಡನೇ ಚಿತ್ರ. ಇನ್ನೊಂದು ಚಿತ್ರ ಮಾಡಿದ್ರೆ ಇನ್ನೊಂದು ದಿ ಅಂತ ವಿನಯ್ ಅಂತ ಒಬ್ರಿದ್ದಾರೆ, ವಿನಯ್ ವಾಸುದೇವ್ ಅಂತ. ಅವರು ನಿರ್ದೇಶನ ಮಾಡಿದಂತ ಒಂದು ಚಿತ್ರ ದಿ ಅಂತ. ಅದು ಕಂಪ್ಲೀಟ್ಲಿ ಕಾಡಲ್ಲಿ ತೆಗೆದಂಥದ್ದು. ಕಾಡಿನಲ್ಲಿ ಜಿಗಣೆಗಳ ಕೈಲಿ ಕಚ್ಚಿಸ್ಕೊಂಡು ಅಲ್ಲಲ್ಲಿ ಹಾವುಗಳೆಲ್ಲ ಓಡಾಡ್ತಿರ್ತಿತ್ತು. ಅಂದ್ರೆ ಆ ಒಂದು ಅನುಭವನ ಎಕ್ಸ್ಪ್ಲೇನೇ ಮಾಡೋದಕ್ಕೆ ಸಾಧ್ಯ ಇಲ್ಲ. ರಾತ್ರಿ ಎಲ್ಲ ಶೂಟಿಂಗ್ ಇದ್ದಿರ್ತಿತ್ತು, ಅಲ್ಲಿ ಲೈಟ್ ಹುಳಗಳೆಲ್ಲ ಓಡಾಡ್ತಿರ್ತಿತ್ತು. ನನ್ಗೆ ಆಕ್ಚುಲಿ ಆ ಎಕ್ಸ್ಪೀರಿಯನ್ಸ್ ಬೇಕಿತ್ತು ಅಂತ. ನಾನು ಕಂಪ್ಲೀಟ್ಲಿ ಸಿಟಿನಲ್ಲೇ ಬೆಳೆದ ಹುಡುಗಿ. ನನ್ನ ಅಮ್ಮ ಶಿರ್ಸಿನವರು, ಆದ್ರೂ ಕೂಡ ರಜೆ ದಿನಗಳಲ್ಲಿ ಹೋಗೋದಕ್ಕೂ ಕಂಪ್ಲೀಟ್ಲಿ ಒಂದು 30-35 ದಿನ ಅಲ್ಲೇ ಬದುಕಿ ಪಾತ್ರಗಳನ್ನ ಕಟ್ಟೋದು ಬೇರೆ ಅನುಭವ ಕೊಡುತ್ತೆ ಅಂತ ನಂಗೆ ಅನ್ಸಿತ್ತು. ಹಾಗಾಗಿ ಅದೊಂದು ಪಾತ್ರ ಮಾಡಿದೆ ನಾನು. ಈ 3 ಚಿತ್ರಗಳಾದ್ಮೇಲೆ ಯಾವ್ದು ನಡೆಸಲಿಲ್ಲ? ಈ 3 ಚಿತ್ರ ಆದ್ಮೇಲೆ ಒಂದಷ್ಟು ಸ್ಕ್ರಿಪ್ಟ್ಗಳು ಬಂತು. ಅಂದ್ರೆ ಅಷ್ಟು ಮಾಡ್ಬೇಕು ಅಂತ ಅನ್ಸೋ ತರ ಯಾವ್ದು ಪಾತ್ರ ನಂಗೆ ಇದಾಗ್ಲಿಲ್ಲ. ಈಗ ರಂಗಭೂಮಿಲಿ ನಟಿಸಿದವರು, ರಂಗಭೂಮಿಲಿ ಕೆಲಸ ಮಾಡಿದವರಿಗೆ ಎಲ್ಲಾ ಪಾತ್ರಗಳು ರುಚಿಸಲ್ಲ. ಅವ್ರಿಗೆ ಕೆಲವೊಂದು ಪಾತ್ರಗಳು, ಅಂದ್ರೆ ಈ ತರದ ಪಾತ್ರಗಳು, ನೀವು ಹೇಳಿದಂತಹ ಕೆಲವು ಪಾತ್ರಗಳಿದಾವಲ್ಲ, ಆ ಪಾತ್ರಗಳಾದ್ರೆ ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ, ಕೆಲಸ ಮಾಡಬೇಕು ಅಂತ ಅನ್ಸುತ್ತೆ. ಇನ್ನು ಕೆಲವು ಮಾಡೆಲ್ ಗರ್ಲ್ ಮತ್ತೆ ಸಿಟಿ ಹುಡುಗಿ ಅಂತ ಆ ತರದನ್ನ ಸ್ವಲ್ಪ ಅಂದ್ರೆ ಹಿಂದೇಟ್ ಹಾಕುವ ಕೆಲಸ ಜಾಸ್ತಿ ಆಗುತ್ತೆ ಅಲ್ವಾ? ಅಂದ್ರೆ ಇದು ಮಾಡಕ್ಕಾಗುತ್ತಾ, ಇದು ಮಾಡಬಹುದಾ ಅಂತ ಕ್ವಶನ್ ಹುಡ್ಸೋಂತ ಪಾತ್ರಗಳನ್ನ ನಾನ್ ಹೆಚ್ಚು ಯೂಶಲಿ ನೋಡ್ತೀನಿ. ಇಲ್ಲ ಇದು ಮಾಡಬಹುದು ಅಂತ ಅನ್ಸಿದ್ನ ಮಾಡೋದಕ್ಕೆ ನಾನೇ ಬೇಕಿಲ್ಲ. ಇಲ್ಲ ಇದು ನಂಗೆ ಯಾಕೋ ಕಷ್ಟ ಆಗ್ತಿದೆ ಅಂತ ಸ್ವಲ್ಪ ಒಂದು ಡೈಲಾಮ ಹುಟ್ಬೇಕು. ನಂಗೆ ಕಷ್ಟ ಅನ್ಸ್ತಾ, ಹಂಗಿದ್ರೆ ನೀ ಧುಮ್ಕೋ ಅದನ್ನ ಮಾಡೋದಕ್ಕೆ ಅಂತ ಅನ್ಸೋ ತರ. ಸೊ ಆ ಹುಡುಕಾಟದಲ್ಲೇ ನಾನು ಇದ್ದೀನಿ. ಓಕೆ, ಕೇಳ್ತಾ ಇದ್ರಿ ಯುವ ಸೆಲೆಬ್ರಿಟಿ ರಂಗಭೂಮಿ ಚಲನಚಿತ್ರದಲ್ಲಿ ನಟಿಸಿರುವಂತಹ ನಟಿ ದಿಶಾ ರಮೇಶ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈಗ ದಿಶಾ ರಮೇಶ್ ಅವರು ಯಾವ ಗೀತೆಯನ್ನ ಹಾಡ್ತಾರೆ, ರಂಗಭೂಮಿಯ ಯಾವ ಗೀತೆಯನ್ನ ಹಾಡ್ತಾರೆ ಅನ್ನುವ ಕುತೂಹಲದಲ್ಲಿ ನಾನಿದ್ದೀನಿ. ಯಾವ್ದು ಹಾಡ್ತೀರಾ ದಿಶಾ ರಮೇಶ್ ಅವರೇ? ನಾನು ಹಯವದನ ನಾಟಕದ ನೀರಿನ ಮೇಲೆ ಚಿತ್ರ ಕೆತ್ತಲಿಕ್ಕಾಗೋದಿಲ್ಲ, BV ಕಾರಂತರ ಒಂದು ಸಂಗೀತ ಸಂಯೋಜನೆ, ಅದನ್ನ ನಾನೀಗ ಹಾಡ್ತೀನಿ. ಹಾಡಿ. ನೀರಿನ ಮೇಲೆ ಚಿತ್ರ ಕೆತ್ತಲಿಕ್ಕಾಗೋದಿಲ್ಲ,
ಆಗೋದಿಲ್ಲ ಕತ್ತಿಯ ಗಾಯ ಮಾಡಲಿಕ್ಕಾಗೋದಿಲ್ಲ ಆಗೋದಿಲ್ಲ ಅದಕ್ಕೆ ನದಿಗೆ ನೆನಪಿನ ಹಂಗಿಲ್ಲ 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 ನದಿಗೆ ಬರೀ ಜಲಪಾತದ್ದೇ ಸೆಳವು ಕಿಲ್ಕಿಲ್ಲಂತ ನಕ್ಕು ಹುಲ್ಲಿಗೆ ಕಚಗುಳಿ ಇಟ್ಟು ಸೆಡವು ಮುರಿದು ಮಡುವಿನ ಹೊಕ್ಕಳಲ್ಲಿ ತಿರುವಣಿ ತಿರುವಿ ತರಗೆಲೆ ಬುಗುರಿಯಾಡಿಸಿ ಬೆಳ್ಳಿಯ ಬಲೆಯಲ್ಲಿ ನೀರ ಹಾವನೇದು ಬೆಳ್ಳಿಯ ಬಲೆಯಲ್ಲಿ ನೀರ ಹಾವನೇದು ಬಿದಿರು ಎಲೆಗಳ ಪಾಚಿ ಚಾಚಿದ ರತ್ನಗಂಬಳಿಯ ಮೇಲೆ ಬಿದಿರು ಎಲೆಗಳ ಪಾಚಿ ಚಾಚಿದ ರತ್ನಗಂಬಳಿಯ ಮೇಲೆ ಕಪ್ಪೆ ಹಾರಿಸಿ ಕುಣಿದು ಕುಪ್ಪಳಿಸಿ ಕಪ್ಪೆ ಹಾರಿಸಿ ಕುಣಿದು ಕುಪ್ಪಳಿಸಿ ಹಾಡಿ ಹಾರಿ 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 ಹಾಡಿ ಭೋರಿಟ್ಟು ಮೆರಿತಾಳೆ ನದಿ 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 ದಂಡೆಯ ಬೆದರು ಬೊಂಬೆಗೆ ಮಾತ್ರ ತಲೆಯ ಗಡಿಗೆಯ ತುಂಬ ಮಾಸಿದ ಮುಖ ಆ ಮೈ ತುಂಬ ನೆನಪಿನ ಗಾಯ ನೆನಪಿನ ಗಾಯ ನೆನಪಿನ ಗಾಯ ನೆನಪಿನ ಗಾಯ. ಬಹಳ ಅದ್ಭುತವಾಗಿತ್ತು ದಿಶಾ ರಮೇಶ್ ಅವರೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಈಗ ನೀವು ರಂಗಭೂಮಿಯಲ್ಲಿ ನಟಿಸ್ತಾ ರಂಗ ನಿರ್ದೇಶಕಿಯಾಗಿ ಕೂಡ ಕೆಲಸ ಮಾಡಿದ್ದೀರಾ? ಹೌದು ಸರ್, ಅಂದರೆ 2 ನಾಟಕಗಳನ್ನ ನಿರ್ದೇಶನ ಮಾಡಿದ್ದೀನಿ. ಆದರೆ ನನ್ನ ಗೋಲ್ ಇರೋದು ಇನ್ನೂ ಒಂದಷ್ಟು ಮಾಡಬೇಕು ಅಂತ. ನಾನು ಆ ಒಂದು ಸ್ಟ್ರೀಮ್ನಲ್ಲಿ ಹೆಚ್ಚು ಕೆಲಸ ಮಾಡೋದಕ್ಕೆ ಹೋಗಿಲ್ಲ. ಲೈಟಿಂಗ್ನಲ್ಲಿ ಹಾಗೆ ಡಿಸೈನಿಂಗ್ ವರ್ಕ್ನಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದೀನಿ. ಮ್ಯೂಸಿಕ್ ಅದೆಲ್ಲ ಮಾಡಿದ್ದೀನಿ. ಆದರೆ ಡೈರೆಕ್ಷನಲ್ಲಿ ನನ್ನನ್ನು ನಾನು ಕಂಪ್ಲೀಟ್ ಕೊಟ್ಕೊಳ್ಳೋಕೆ ಇನ್ನೂ ಸ್ವಲ್ಪ ಹಿಂಜರಿಕೆ ನನಗೆ. ಮಾಡಿದ್ರೆ ಚೆನ್ನಾಗಿ ಮಾಡಬೇಕು ಅಂತ. ಅವಾಗ ಎಲ್ಲರೂ ಮಾಡಿದ್ರೆ ಚೆನ್ನಾಗಿ ಮಾಡಬೇಕು ಮಾಡು, ಅವಾಗ ಮಾಡಿದಾದ್ಮೇಲೆ ತಾನೇ ಗೊತ್ತಾಗೋದು ಅಂತ ಅಪ್ಪ ಎಲ್ಲ ಪ್ರತಿ ಸತಿ ಹೇಳ್ತಿರ್ತಾರೆ. ಈಗ ಅದೇ ಅಪ್ಪ ಆಗಬಹುದು ಅಥವಾ ಸಮೀರಣ್ಣ, ಮೇಘ ಸಮೀರ ಅಂತ ಹೇಳಿದ್ನಲ್ಲ ಅವರು, ಹಾಗೆ ನನ್ನ ಹಸ್ಬೆಂಡ್ ಕೂಡ ಆರ್ಟಿಸ್ಟ್ ಇದ್ದಾರೆ ಮನೋಜ್ ಅಂತ, ಅವರು ಹಾಗೆ ಅಮ್ಮ, ಇವರೆಲ್ಲರೂ ಕೂಡ ಇಲ್ಲ ನೀನು ಡೈರೆಕ್ಷನ್ ಮಾಡಬೇಕು, ನೀನು ಮಾಡಲೇಬೇಕು, ಈ ವರ್ಷದಲ್ಲಿ ನೀನು ಏನು ಮಾಡ್ತೀಯೋ ಬಿಡ್ತೋ ಡೈರೆಕ್ಷನ್ ಅಂತೂ ನೀನು ಮಾಡಬೇಕು ಅನ್ನೋ ಒಂದು ಹೋಪ್ ಇಟ್ಕೊಂಡಿದ್ದಾರೆ. ಸೊ ಅದನ್ನ ನಾನು ಸುಳ್ಳು ಮಾಡಲ್ಲ ಅಂತ ಅನ್ಕೋತೀನಿ. ಓಕೆ, ರಂಗಭೂಮಿ ಅನ್ನುವಂಥದ್ದು ಬದುಕನ್ನ ಕಲಿಸುವಂತಹ ಒಂದು ಜಾಗ ಅಲ್ವಾ? ಮೊದಲೆಲ್ಲ ದೊಡ್ಡ ದೊಡ್ಡ ನಟರೆಲ್ಲ ಕೂಡ ರಂಗಭೂಮಿಯಲ್ಲೇ ಕೆಲಸ ಮಾಡಿದವರು, ನಂತರ ಚಲನಚಿತ್ರಕ್ಕೆ ಬಂದವರು, ಇಲ್ಲ ಬೇರೆ ಬೇರೆ ಕ್ಷೇತ್ರಕ್ಕೆ ಹೋದಂಥವ್ರು. ಈಗ ಆ ಟ್ರೆಂಡ್ ವಾಪಸ್ ಬಂದ್ಬಿಟ್ಟಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಒಂದು ಆಕ್ಟ್ ಮಾಡಬೇಕು ಅಂತ ಹೇಳಿದಾಗ ಈಗ ಟ್ರೈನಿಂಗ್ ಹೋಗ್ತಾರೆ ಅಲ್ವಾ? ಟ್ರೈನಿಂಗ್ ಹೋಗಿ ಕಲಿಯುವಂಥದ್ದು. ಆದರೆ ರಂಗಭೂಮಿಯಲ್ಲೇ ಕಲಿತು ರಂಗಭೂಮಿಯಲ್ಲೇ ನಟಿಸ್ತಾ ರಂಗಭೂಮಿಯಲ್ಲೇ ಕೆಲಸ ಮಾಡ್ತಾ ಬಹಳ ಜನ ನಟರಿದ್ದಾರೆ ಅಲ್ವಾ? ಆ ನಟರು ಒಳ್ಳೆ ಹೆಸರು ಕೂಡ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಕೂಡ ಎಲ್ಲರೂ ರಂಗಭೂಮಿಲಿ ನಾನು 1 ವರ್ಷ ಕೆಲಸ ಮಾಡ್ತೀನಿ, 1 ವರ್ಷ ಆಕ್ಟ್ ಮಾಡ್ತೀನಿ, ಇಲ್ಲ ಅದ್ರ ಕೆಲಸಗಳನ್ನ ಕಲಿತೀನಿ ಅನ್ನೋದು ಬಹಳಷ್ಟು ಈಗಿನ ಟ್ರೆಂಡ್ ಆಗ್ಬಿಟ್ಟಿದೆ, ಹೌದಲ್ವಾ? ಆ ನಿಟ್ಟಿನಲ್ಲಿ ಏನು ಹೇಳ್ತೀರಿ ಸರ್? ಅದೇ ನನಗೆ ತುಂಬಾ ಖುಷಿಯಾಗಿದೆ ಆ ವಿಚಾರ. ನಟನ ಜೊತೆಗೆ ಬಹಳಷ್ಟು ಸಂಸ್ಥೆಗಳು ಆ ಕೆಲಸ ಮಾಡ್ತಿವೆ. ನಟನದಲ್ಲಂತೂ ಬಹಳಷ್ಟು ಫ್ರೀಡಮ್ನ ನಾವು ನಟರಿಗೆ ಅಲ್ಲಿ ಬರೋ ವಿದ್ಯಾರ್ಥಿಗಳಿಗೆ ಕೊಡ್ತೀವಿ. ಅವ್ರು ಯೋಚನೆ ಮಾಡೋ ದೃಷ್ಟಿಯಿಂದ ಒಂದು ಸರ್ಕಲ್ ಅಂತ ಮಾಡಿ ಕೂರಿಸಿದಾಗ ನೀನ್ ಇದೇ ತರ ಮಾತಾಡಬೇಕು, ನೀನ್ ಇದು ಬಿಟ್ಟು ಬೇರೆ ತರ ಮಾತಾಡಬಾರ್ದು ಅನ್ನೋ ಒಂದು ಬೌಂಡ್ರಿ ಹಾಕೊಡಲ್ಲ. ಅಂದ್ರೆ ಇಲ್ಲಿ ಲಿಮಿಟೇಷನ್ಸ್ ಅಂತ ಇಲ್ಲ. ಹಾಗಾಗಿ ಅವರು ಯಾವ ರೀತಿ ಬೇಕಾದ್ರೂ ಯೋಚಿಸಬಹುದು. ಅವ್ರ ಅಬ್ಸರ್ವೇಷನ್ಗೆ, ಅವ್ರ ಇಮ್ಯಾಜಿನೇಷನ್ಗೆ, ಹಾಗೆ ಅವ್ರ ಮೆಮೊರಿ ಪವರ್ನ ತುಂಬಾ ವೃದ್ಧಿಗೊಳಿಸೋದ್ರಲ್ಲಿ ಕೆಲಸ ಮಾಡುತ್ತೆ ರಂಗಭೂಮಿ. ಆಮೇಲೆ ಅವರು ಯಾವಾಗ್ಲೂ ಕೂಡ ತುಂಬಾ ನೆಲದಲ್ಲಿ ಬದುಕಬೇಕು. ಅಂದ್ರೆ ರಂಗಭೂಮಿ ಅನ್ನೋದು ಹೇಗೆ ಭೂಮಿ ಅಂತ ಹೇಳ್ತಾ ಇದೆ. ನಾನು ಏನೇ ಯೋಚಿಸಿದ್ರು, ಏನೇ ನನಗೆ ಗೊತ್ತಿದೆ ವಿಚಾರ ಅಂತಿದ್ರು ವಾಪಸ್ ನಾನು 0 ಸ್ಟೇಟಿಗೆ ಬಂದು ಮತ್ತೆ ಹೊಸ ವಿಚಾರನ ಕಲ್ತ್ಕೋಬೇಕು ಅಂತ ಹೇಳೋದಾಗಿರಬಹುದು. ಹಾಗೆ ಪ್ರತಿಯೊಂದು ವಿಚಾರನೂ ಮಾನವೀಯ ನೆಲೆಗಟ್ಟಿನಲ್ಲಿ ನೋಡಬೇಕು ಅಂತ ಅನ್ನೋದು ಈಗ ಸ್ಪಂದಿಸೋ ಗುಣನೇ ಹೋಗ್ಬಿಟ್ಟಿದೆ. ತುಂಬಾ ನಿಧಾನ ಗತಿಲಿ ನಾವು ಏನೇನ್ ಗಳಿಸ್ಕೋಬಹುದು ಅಂತ ಅನ್ನೋದನ್ನ ಕಲ್ಸೋದೇ ರಂಗಭೂಮಿ. ಯಾವ್ದು ಸಸ್ಟೈನ್ ಆಗ್ಬೇಕು ಅಂತಿರುತ್ತೋ ಅದನ್ನ ನಾವು ನಿಧಾನವಾಗಿ ಕಲ್ತ್ರೇನೆ, ನಿಧಾನವಾಗಿ ನಾವು ದಕ್ಕಿಸ್ಕೊಂಡ್ರೇನೆ ಅದಾಗೋ ಥರದ್ದು. ತುಂಬಾ ಬೇಗ ಸಿಗೋದು ಬೇಗ ಉಳಿಯೋದಿಲ್ಲ ಅಂತ ನಮ್ಗೆ ಕಲ್ಸುತ್ತೆ ರಂಗಭೂಮಿ. ಖಂಡಿತವಾಗ್ಲು. ಯಾಕೆಂತಂದ್ರೆ ನಿಮಗೆ ಸಡನ್ ನಲ್ಲಿ ಸಕ್ಸಸ್ ಸಿಕ್ಬಿಟ್ರೆ ಆ ಸಕ್ಸಸ್ ಎಷ್ಟು ದಿನ ಇರುತ್ತೆ ಗೊತ್ತಿಲ್ಲ. ಹೌದು ಹೌದು. ಇವತ್ತು ಸಕ್ಸಸ್ ಸಿಗಬಹುದು, ನಾಳೆ ಆ ಸಕ್ಸಸ್ ಅನ್ನ ನಾವು
ಕ್ಯಾರಿ ಫಾರ್ವರ್ಡ್ ಮಾಡ್ಬೇಕಲ್ಲ, ಹೌದು ಹೌದು ಸರ್, ಅವಾಗ ನಿಮ್ಮ ಎಬಿಲಿಟಿ ಟೆಸ್ಟ್ ಆಗುತ್ತಲ್ಲಿ. ನಿಜ ನಿಜ ಸರ್, ನಿಮ್ಮ ಎಬಿಲಿಟಿ ಟೆಸ್ಟ್ ಮಾಡ್ಕೊಂಡೆ ನೀವು ಹೊಂಟೋಗ್ಬಿಟ್ಟಾಗ ಹೌದು ಹೌದು, ಸಕ್ಸಸ್ ಸ್ವಲ್ಪ ಕಷ್ಟ ಆಗ್ಬೋದು, ಇಲ್ಲ ಅಂತಲ್ಲ. ಆದರೆ ಅದು ಸ್ವಲ್ಪ ನಿಧಾನಗತಿಯಲ್ಲಿ ನಿಮಗೆ ಆ ಸ್ವಾದವನ್ನ ತಗೊಳ್ಳಿಕ್ಕೆ ಶುರು ಆಗ್ತದೆ. ಆ ಸ್ವಾದ ನಿಮ್ಮ ಜೀವನ ಪೂರ್ತಿ ಇರುತ್ತೆ. ತುಂಬಾ ಅರ್ಜೆಂಟ್ ಅಲ್ಲಿ ಇದಾರೆ ಸರ್ ಎಲ್ಲರೂ. ಅಂದ್ರೆ ಈಗ ಬರೋ ಸ್ಟೂಡೆಂಟ್ಸ್ ಬಹಳಷ್ಟು ಜನ ಈಗ ಬಂದಿದ್ದೀನಲ್ವಾ ನಾಳೆ ನಾನು ಹೀರೋ ಆಗ್ಬೇಕು, ಈಗ ಬಂದಿದ್ದೀನಲ್ಲ ನಾಳೆ ಹೀರೋಯಿನ್ ಆಗ್ಲೇಬೇಕು ಅಂತ. ಇದೇ ಮಾತನ್ನ ನಿಮ್ಮ ತಂದೆಯವರು ಕೂಡ ಬಹಳಷ್ಟು ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ. ನನ್ಗೆ ನಾವು ನೋಡ್ತಿರ್ತೀವಲ್ಲ ಎಲ್ಲರೂ, ಅಯ್ಯೋ ಏನ್ ಇಷ್ಟು ಅರ್ಜೆಂಟ್ ಅಲ್ಲಿ ಇದಾರೆ, ಅಯ್ಯೋ ಹಂಗ್ ಮಾಡಕ್ ಆಗಲ್ಲ, ಇದು ತುಂಬಾ ಕಷ್ಟದ ಕೆಲಸ, ನೀವು ಇಷ್ಟಪಟ್ಟು ಮಾಡ್ತೀರಾ ಅಂದ್ರೆ ಖಂಡಿತವಾಗ್ಲೂ ಅದಕ್ಕೊಂದು ಲಾಂಗ್ ಪ್ರೊಸೆಸ್ ಇದೆ, ನಿಧಾನವಾಗಿ ನೀನ್ ಕಾಯ್ತಿ ಆಗುತ್ತೆ ಅಂತ ಹೇಳುತ್ತೆ ಸರ್. ಈಗ ರಂಗಭೂಮಿಗೆ ಸೇರಿಸುವಂತ ಅಂದ್ರೆ ಹೆಚ್ಚು ನಮ್ಮ ಈಗಿನ ಪೋಷಕರು ಏನಿದ್ದಾರೆ ಮಕ್ಕಳನ್ನ ರಂಗಭೂಮಿಗೆ ಸೇರಿಸ್ತಾರೆ. ಅಂದ್ರೆ ರಜಾ ಸಮಯದಲ್ಲಿ ಬಹಳಷ್ಟು ರಂಗ ಚಟುವಟಿಕೆಗಳು ನಡೀತಾ ಇರ್ತವೆ, ಎಲ್ಲಾ ಬೇರೆ ಬೇರೆ ಆಕ್ಟಿವಿಟೀಸ್ಗಳು ಬೇರೆ ಬೇರೆ ಒಂದು ರಂಗ ಶಾಲೆಗಳಲ್ಲಿ ನಡೀತಾ ಇರ್ತವೆ. ಅವ್ರು ಸೇರ್ಸೋದೇ ಅದು. ಇವಾಗ ಸೇರಿಸ್ತಾ ಇದ್ದೀನಿ, ನಮಗೆ ಇರೋ ಆಗ್ತಾನಲ್ವಾ ಅಲ್ಲ. ಆಕ್ಚುಲಿ ಇದನ್ನ ಏನ್ ಮಾಡ್ತಿದ್ದಾರೆ ಪೋಷಕರು ಅಂತ ಹೇಳಿದ್ರೆ, ಈ ತರ ಮಾಡೋದ್ರಿಂದ ತನ್ನ ಮಕ್ಕಳನ್ನ ಅವ್ರು ನಿಜವಾಗ್ಲೂ ಅವ್ರ ಕಾನ್ಫಿಡೆಂಟ್ ತುಂಬಾ ಲೋ ಮಾಡ್ತಿದ್ದಾರೆ. ಯಾಕೆಂತಂದ್ರೆ ಹೀರೋ ಆಗ್ಲಿಲ್ಲ ಅಂದ್ರೆ ಏನಾಗ್ತಾನೆ, ಕೋಟ್ಯಾಂತರ ಜನ ಎಲ್ಲರೂ ಆಕ್ಟಿಂಗ್ ಮಾಡೋರು ಹೀರೋನೇ ಆಗಲ್ಲ, ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಳಲ್ಲ ಪೋಷಕರು. ಎಲ್ಲರೂ ಕೂಡ ರಾಜ್ಕುಮಾರ್ ಆಗ್ಲಿಕ್ಕಾಗಲ್ಲ, ಮಂಡ್ಯ ರಮೇಶ್ ಆಗ್ಲಿಕ್ಕಾಗಲ್ಲ, ದರ್ಶನ್ ಆಗ್ಲಿಕ್ಕಾಗಲ್ಲ. ಬಟ್ ನೀವು ಆಗ್ಲೇ ಒಂದು ಒಳ್ಳೆ ಪಾಯಿಂಟ್ ಹೇಳಿದ್ರಿ, ಏನಂದ್ರೆ ರಂಗಭೂಮಿ ಅಂತ ಅನ್ನೋದು ಹೇಗೆ ಅಂತಂದ್ರೆ ಅದನ್ನ ಶುರು ಮಾಡಿ ಆನಂತರ ಅವರು ಒಂದಷ್ಟು ದುಡಿಮೆಗಾಗಿ, ಯಾಕಂದ್ರೆ ರಂಗಭೂಮಿ ದುಡ್ಡನ್ನು ಕೊಡಲ್ಲ, ಹಾಗಾಗಿ ಅವರು ಸಿನಿಮಾಗೆ ಹೋಗಿ ಆನಂತರ ವಾಪಸ್ ಈಗ ಒಂದಷ್ಟು ಸಾಧನೆ ಮಾಡಿರೋರು ಬಂದು ಮತ್ತೆ ರಂಗಭೂಮಿನಲ್ಲಿ ಕೆಲಸ ಮಾಡ್ತಿದ್ದಾರೆ ಏನಿದೆ, ಅವ್ರು ಯಾಕೆ ಮಾಡ್ತಾರೆ ಅಂತ ನಾವು ಕ್ವಶನ್ ಹುಡುಕೊಂಡು ಹೊರಟಾಗ ಸಿಗೋ ಉತ್ತರ ಒಂದೇನೆ, ಅದು ತುಂಬಾ ನೆಮ್ಮದಿ ಕೊಡುತ್ತೆ ಅಂತ. ಯಾಕಂದ್ರೆ ನಾವು ಬೇರೆ ಬೇರೆ ಕ್ಷೇತ್ರದಲ್ಲಿ ಸಿನಿಮಾ ಆ ಮೀಡಿಯಂ ಅಲ್ಲಿ ಕೆಲಸ ಮಾಡ್ತಾ ಬೇರೆ ಬೇರೆ ಪಾತ್ರಗಳನ್ನ ಮಾಡ್ತಾ ಒಂದಷ್ಟು ಫ್ರೀಡಮ್ ಸಿಗದೆ ಇದ್ದಿರಬಹುದು. ಆದ್ರೆ ಇಲ್ಲೇನಾಗ್ಬಿಡುತ್ತೆ, ನಾವು ಕಸ ಗುಡ್ಸೋದ್ರ ಮುಖಾಂತರ ಹಾಗೆ ಬೇರೆ ಬೇರೆ ಕೆಲಸ ಮಾಡೋದ್ರ ಮುಖಾಂತರ ಬೇರೆ ಬೇರೆ ಪಾತ್ರಗಳನ್ನ ಹೇಗ್ ಕಟ್ಟೋದು ಅಂತ ತುಂಬಾ ಮೈನ್ಯೂಟ್ ಡೀಟೇಲ್ಸ್ ಇಂದ ರಂಗಭೂಮಿ ಕಲ್ಸ್ಕೊಡುತ್ತೆ. ನ್ಯೂಆನ್ಸಸ್ ನ ಕಲ್ಸೋದೇ ರಂಗಭೂಮಿ. ಹಾಗಾಗಿ ವಾಪಸ್ ಅವರು ಎಷ್ಟು ಸಿನಿಮಾಗಳು ಮಾಡಿದ್ರು, ಎಂತೆಂತ ಕೆಲಸಗಳು ಮಾಡಿದ್ರು, ಇಲ್ಲ ನಾನು ವಾಪಸ್ ರಂಗಭೂಮಿ ಮಾಡ್ಬೇಕಪ್ಪ ಅಂತ ಬಹಳಷ್ಟು, ಇಲ್ಲಿ ಕನ್ನಡದಲ್ಲಷ್ಟೇ ಅಲ್ಲ ಹಿಂದಿ ಇಂಡಸ್ಟ್ರಿಯಿಂದ ಬಹಳಷ್ಟು ಬೇರೆ ಬೇರೆ ಇಂಡಸ್ಟ್ರಿಯಿಂದೆಲ್ಲ ವಾಪಸ್ ರಂಗಭೂಮಿಗೆ ಬಂದು ಅಲ್ಲಿ ಕೆಲಸ ಮಾಡಬೇಕು, ನಾನು ಏನ್ ಕಲ್ತಿದ್ದೀನಿ ಅದು ವಾಪಸ್ ರಿವೈಸ್ ಮಾಡ್ಕೋಬೇಕು, ಸ್ಕ್ರಿಪ್ಟ್ಗಳನ್ನ ಓದಬೇಕು, ಹೆಚ್ಚು ಓದು ಅನ್ನೋದೇ ಹೋಗ್ಬಿಟ್ಟಿದೆ, ಯಾರು ಪುಸ್ತಕ ಎಲ್ಲ ಓದೋದೇ ಇಲ್ಲ. ಹಾಗಾಗಿ ರಂಗಭೂಮಿಗೆ ಬರೋದ್ರ ಮುಖಾಂತರ ಹೆಚ್ಚೆಚ್ಚು ಪುಸ್ತಕಗಳ ಒಂದು ಪರಿಚಯ ಆಗುತ್ತೆ. ಆ ಪರಿಚಯ ಆಗೋದ್ರಿಂದ ಬೇರೆ ಬೇರೆ ಪಾತ್ರಗಳ ಒಂದು ಸೃಷ್ಟಿ ಅವ್ರ ತಲೆನಲ್ಲಿ ಆಗಕ್ ಶುರು ಆಗುತ್ತೆ. ಅದೆಲ್ಲದಕ್ಕೂ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಅನ್ನೋದು ಅರ್ಥ ಆಗುತ್ತೆ. ಮಂಡ್ಯ ರಮೇಶ್ ಅವರು ದೊಡ್ಡ ನಟರು, ಬಹಳ ವರ್ಷಗಳಿಂದ ಈ ಒಂದು ಕ್ಷೇತ್ರದಲ್ಲಿ ರಂಗಾಯಣದಲ್ಲಿ ಆಗಿರ್ಬೋದು ಹಾಗೆ ಕೂಡ ಬಹಳ ಚಿತ್ರಗಳನ್ನು ನಡೆಸ್ತಾ ಇದ್ರು. ನೀವು ಆ್ಯಕ್ಟಿಂಗ್ ಹೋದಾಗ ಮಂಡ್ಯ ರಮೇಶ್ ಮಗಳು ಅಂತ ಹೇಳಿ ಅವಕಾಶಗಳು ಹೆಚ್ಚು ಸಿಗ್ತದಾ? ಇಲ್ಲ ಸರ್, ಹಂಗಾಗಿದ್ರೆ ಎಷ್ಟೊತ್ತಿಗೆ ಎಷ್ಟು ಮಾಡ್ಬೇಕಿತ್ತು. ಆ ಥರ ಎಲ್ಲ ಏನೂ ಇಲ್ಲ. ಒಂದು ನಾನು ಪ್ರಾಬಬ್ಲಿ ಅದ್ರ ಮೇಲೆ ನಂಬಿಕೆ ಇಡ್ತಿರ್ಲಿಲ್ಲ. ಅದೃಷ್ಟ ಅಂತನ್ನೋದು ಇರಬೇಕು ಅಂತ ಅನ್ನೋದು, ಪ್ರತಿಭೆ ಇರಬೇಕು, ಪ್ರತಿಭೆ ಜೊತೆಗೆ ಒಂದಷ್ಟು ಅದೃಷ್ಟನೂ ಬೇಕು, ಜೊತೆಗೆ ಯಾವ ಒಂದು ಕಾಲ್ ತಗೊಂಡ್ರೆ ಅದಾಗುತ್ತೆ ಅಂತ ಅನ್ನೋದು ನಂಗೂ ಗೊತ್ತಿಲ್ಲ. ಪ್ರಾಬಬ್ಲಿ ನಾನು ಅದಕ್ಕೆ ಹೆಚ್ಚು ಇಂಟ್ರೆಸ್ಟ್ ತೋರಿಸದೇ ಇರೋದು ನಂದು ಕಾರಣ ಇದೆ. ನಾನು ಅದಕ್ಕೆ ಒಂದು ದುಂಬಾಲ್ ಬಿಡದೆ ನನಗೆ ಬೇಕು, ನನಗೆ ಅವಕಾಶ ಬೇಕು ಸಿನಿಮಾದಲ್ಲಿ ಅಂತ ಹೋಗಿದ್ರೆ ಒಂದಷ್ಟು ಸಿನಿಮಾ ನಾನು ಮಾಡ್ತಿದ್ನೇನೋ. ಆದ್ರೆ ನಾನೇನ್ ಮಾಡ್ಬಿಟ್ಟೆ, ಕಂಪ್ಲೀಟ್ಲಿ ರಂಗಭೂಮಿನಲ್ಲಿ ತೊಡಗಿಸ್ಕೊಂಡು ತುಂಬಾ ಬೇರೆ ಬೇರೆ ವೆರೈಟೀಸ್ ಆಫ್ ಕ್ಯಾರೆಕ್ಟರ್ಸ್ ಇಲ್ಲೇ ಮಾಡೋದಕ್ಕೆ ಸಿಗ್ತಿದೆ. ಅಫ್ಕೋರ್ಸ್ ಅಲ್ಲಿ ದುಡ್ಡು ಜಾಸ್ತಿ ಸಿಗ್ಬೋದು, ಬಟ್ ನಂಗೆ ನೆಮ್ಮದಿ ಇಲ್ಲಿದೆ, ನಾನು ಯಾಕೆ ಸಿನಿಮಾಗೆ ಹೋಗ್ಬೇಕು ಅಂತ ಅಷ್ಟು ಹಠ ಹಿಡಬೇಕು, ಒಳ್ಳೆ ಪಾತ್ರ ಬಂದ್ರೆ ಮಾಡೋಣ ಅನ್ನೋದು ಇಟ್ಕೊಂಡೆ. ಆಮೇಲೆ ಯಾರು ಕೂಡ ಇವ್ರ ಮಗಳು ಅಥವಾ ಹಂಗೆ ಅದೇ ನೆಪೋಟಿಸಮ್ ಅನ್ನೋದೊಂದು ಕಾನ್ಸೆಪ್ಟ್ ಇದೆಯಲ್ಲ, ಆ ನಿಟ್ಟಿನಲ್ಲಿ ಹೆಚ್ಚು ಟೈಮ್ ವರ್ಕ್ ಮಾಡೋದಕ್ಕೆ ಆಗಲ್ಲ ಸರ್. ಯಾಕಂತಂದ್ರೆ ಅವರು ನಿರ್ದೇಶಕರ ದೃಷ್ಟಿಕೋನನೇ ಬೇರೆ ಇರುತ್ತೆ. ಅವ್ರಿಗೆ ಯಾವ ಪಾತ್ರ ಬೇಕು ಅಂತ ಅನ್ಸುತ್ತೋ ಪಾಪ ಅವ್ರು ಅದನ್ನ ಆಯ್ಕೆ ಮಾಡ್ಕೋತಾರೆ. ಅವ್ರಿಗೆ ಇಷ್ಟ ಆಗ್ಲಿಲ್ಲ ಬೇಡ ಅಂತಾನೆ ಡೈರೆಕ್ಟ್ ರಿಜೆಕ್ಟ್ ಮಾಡ್ಬಿಡ್ತಾರೆ. ಈಗ ಮಂಡ್ಯ ರಮೇಶ್ ಅವರು ಆಕ್ಟರ್ ಆಗಿರೋದ್ರಿಂದ ಎಲ್ಲ ಗುರುತಿಸ್ತಾರೆ. ಈಗ ದಿಶಾ ರಮೇಶ್ ಮಂಡ್ಯ ರಮೇಶ್ ಮಗಳು ಅಂತ ಹೇಳ್ತಾರ, ದಿಶನಿಗೆ ಒಂದು ಐಡೆಂಟಿಟಿ ಸಿಕ್ಕಿದೆ ಅಂತ ಅನ್ಸುತ್ತೆ. ಖಂಡಿತವಾಗ್ಲೂ ದಿಶಾ ರಮೇಶ್ನ ಮಂಡ್ಯ ರಮೇಶ್ ಮಗಳು ಅಂತ ಗುರುತಿಸ್ತಾರೆ. ಅಂಡ್ ಅದಕ್ಕೆ ಮೊದಲಿಗೆ ನಾನು ಬಹಳ ತಲೆ ಕೆಡ್ಸ್ಕೊಂಡ್ಬಿಟ್ಟಿರ್ತೀವಿ, ಅಯ್ಯಯ್ಯೋ ನಂದೊಂದು ಐಡೆಂಟಿಟಿ ಇಲ್ವಲ್ಲ, ಏನಿದು ಹಿಂಗಾಗ್ತಿದೆ ಅಂತ. ಆದ್ರೆ ಈಗ ನಾನು ಖಂಡಿತವಾಗ್ಲೂ ಹಾಗನ್ಸಲ್ಲ. ಬಟ್ ಬಹಳಷ್ಟು ಜನ ನನ್ನ ನಾಟಕದಲ್ಲಿ ನೋಡಿದಂಥವ್ರು, ಆಚೆ ಕಡೆ ನೋಡಿದಂಥವ್ರು, ನನ್ನ ಹಾಡನ್ನ ಕೇಳಿಸ್ಕೊಂಡಂಥವ್ರು, ನಿಮ್ಮ ಹಾಡನ್ನ ನಾನು ಕೇಳಿದೆ ಅಂತ ಮೇಜರ್ ಆಗಿ ನಾಟಕಗಳನ್ನ ನೋಡಿದೆ ಅಂತ. ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಒಬ್ರು ಮೇಡಮ್ ಹೇಳಿದ್ರು ಇಲ್ಲೇನೆ ಇದ್ದವರು, ಹಂಗೆ ಹೇಳಿದ ತಕ್ಷಣ ನನಗೆ ಬಹಳ ಒಂದು ತೃಪ್ತಿ ಆಗುತ್ತೆ. ನಾಟಕದಲ್ಲಿ ಮಾಡ್ತಿದ್ದನ್ನ ಕೂಡ ಗುರುತಿಸಕ್ಕೆ ಶುರು ಮಾಡಿದ್ದಾರೆ, ನಾಟಕಕ್ಕೆ ಪ್ರೇಕ್ಷಕರು ಬರ್ತಿದ್ದಾರೆ ಅನ್ನೋ ಒಂದು ಎಲಿಮೆಂಟ್ ತುಂಬಾ ನಂಗೆ ಖುಷಿ ಕೊಡುತ್ತೆ. ಆಮೇಲೆ ಮೇಜರ್ ಆಗಿ ಏನಂದ್ರೆ ಸರ್, ಈ ಸಕ್ಸಸ್ ಅಂತ ಅನ್ನೋದು ಯಾವ ಮಾನದಂಡದ ಮೇಲೆ ನಾವು ಅಳಿತಿದೀವಿ ಅಂತ ಅನ್ನೋದು ಬೇರೆ ಬೇರೆ ತರ. ಅಂದ್ರೆ ಸಿನಿಮಾದಲ್ಲಿ ಮಾಡಿದ ಕೂಡಲೇ ಸಕ್ಸಸ್ಫುಲ್ ಅಂತಲ್ಲ, ಅಥವಾ ರಂಗಭೂಮಿನಲ್ಲಿ ಇದ್ರು ಅಂದ ತಕ್ಷಣ ಅವ್ರು ಫೇಲ್ಯೂರ್ ಅಂತ ಅನ್ನೋದು ತುಂಬಾ ತಪ್ಪು ಕಲ್ಪನೆ ಅಂತಾನೆ ಅನ್ಸುತ್ತೆ. ನಾನು ಇಲ್ಲಿದ್ದು ನಾನು ಏನೇನು ಹೆಚ್ಚೆಚ್ಚು ಕ್ರಿಯೇಟಿವ್ ಆಗಿ ಕೆಲಸ ಮಾಡಬಲ್ಲೆ,
ಎಷ್ಟು ಪ್ರೊಡಕ್ಟಿವ್ ಆಗಿ ನನ್ನನ್ನು ನಾನು ತೊಡಗಿಸ್ಕೊಳ್ಬಲ್ಲೆ ಅಂತ ಯೋಚಿಸೋದೇನೆ ನಾನು ತುಂಬ ದೊಡ್ಡ ಹಾದಿಲಿ ಚಲಿಸೋದಕ್ಕೆ ಸಾಧ್ಯತೆಗಳನ್ನ ದೂಡ್ತಿದೆ ಅಂತ ಅನ್ನೋದು ನಾನು ಅನ್ಕೋತೀನಿ. ಸೊ ಇಲ್ಲಿ ಅಪ್ಪನ ಹೆಸರು ಹೇಳಿದಾಗ ಇವಾಗ ನನಗೆ ಖುಷಿ ಆಗುತ್ತೆ. ಅಪ್ಪ ಎಷ್ಟು ಸಾಧನೆ ಮಾಡಿದ್ದಾರೆ, ಅವ್ರ ಮಗಳು ಅಂತ ಹೇಳೋದಕ್ಕೆ ನಾನು ಬೇಜಾರಾಗಿ ಯಾಕಾಗಬೇಕು, ಖುಷಿ ಪಟ್ಕೋಬೇಕು. ಮಂಡ್ಯ ರಮೇಶ್ ಅಂತ ಕರೆಕ್ಟ್ ಅಲ್ವಾ, ಮಂಡ್ಯ ರಮೇಶ್ ಅವ್ರ ಮಗಳು ನಾನು ಅಂತ ಇವಾಗ ನನಗೆ ಖುಷಿ ಆಗುತ್ತೆ ಹೇಳಿದ್ರೆ. ಜೊತೆಗೆ ಅವ್ರ ಹಾಗೇನೆ ಸಾಧನೆ ಮಾಡಬೇಕು ಅಂತ ನನಗೆ ಯೋಚಿಸೋದಕ್ಕಿಂತ ಇಲ್ಲ ನಾನು ಏನಾದರೂ ಮಾಡಬೇಕು ಅಂತ ಒಂದು ಛಲ ಮಾತ್ರ ನನಗೆ ಗಟ್ಟಿ ಆಗುತ್ತೆ. ಅವ್ರು ಮಾಡದ್ದೇ ಮಾಡಬೇಕು ಅಂತಿಲ್ಲ, ನಂದೇ ಒಂದು ಐಡೆಂಟಿಟಿ ಹೊಸದಾಗಿ ಉಟ್ಕೋಬೇಕು ಅನ್ನೋದು ಬಹಳ, ಅದು ಪ್ರತಿದಿನದ ಒಂದು ಹೋರಾಟ. ನಾನೇನಾದರೂ ಮಾಡಬೇಕು, ಈ ದಿನ ನಾನು ಏನು ಕಲಿತೆ, ನಾಳೆ ಏನು ಮಾಡಬೇಕು, ನೆಕ್ಸ್ಟ್ ಯಾವ ನಾಟಕ ತೊಗೋಬೇಕು, ನೆಕ್ಸ್ಟ್ ಯಾವ ನಾಟಕ ಮಾಡಬೇಕು, ಯಾವ ಪಾತ್ರ ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಇದೇ ಯೋಚನೆಲೆ ಬದುಕ್ತಾ ಇರೋದು ನಾವು. ಓಕೆ, ಇದ್ರಿಗೆ ಎಷ್ಟು ನಾಟಕಗಳನ್ನು ಮಾಡಿದಿರಿ ದಿಶಾ? ಆ್ಯಕ್ಚುಲಿ ನಾನು ಲೆಕ್ಕನೇ ಹಾಕಿಲ್ಲ ಸರ್, ಹಾಗೆ ಮಾಡ್ಕೊಂಡು ಬಂದಿದ್ದು. ಅಂದರೆ ಹಿಂದೆ ತಿರುಗಿ ನೋಡಿ ಎಷ್ಟೆಷ್ಟು ನಾನು ತುಂಬ ಜನ ಕೇಳಿದಾರೆ ಇದು ನೀವು ಕೇಳಿದ ಪ್ರಶ್ನೆನ. ನಾನು ನೀವು ಈಗ ಹೇಳಿದಿರಲ್ವಾ, ನಾನು ನೆಕ್ಸ್ಟ್ ಲೆಕ್ಕ ಹಾಕ್ತೀನಿ, ತುಂಬ ಆಗ್ಬಿಟ್ಟಿದೆ. ಆದರೆ ಎಷ್ಟು ಅಂತ ನಾನು ಎಷ್ಟು ಶೋಸ್ ಅಂತಲೂ ಕೇಳ್ತಾರೆ, ಎಷ್ಟು ಶೋಸ್ ಮಾಡಿದರೆ ಎಷ್ಟು ನಾಟಕ ಅಂತ. ಅಯ್ಯೋ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಆಯ್ತು 1,000 ಆಗಿದೆ ಅಂತಾರೆ. 1,000 ಖಂಡಿತ ದಾಟಿದೆ, ಆದರೆ ಅದಾದ್ಮೇಲೆ ಮತ್ತೆ ಎಷ್ಟು ನಾನು ಲೆಕ್ಕ ಹಾಕಿಲ್ಲ ಅಂತ. ಯಾಕೆ ನಮ್ಮದು ಚೋರ ಚನ್ನದಾಸ ಅಂತ ಹೇಳಿದ್ನಲ್ಲ, ಆ ನಾಟಕನೇ ಈಗ 299ನೇ ಶೋ ಆಯಿತು. ನೆಕ್ಸ್ಟ್ ಆದರೆ 300ನೇ ಶೋ. ಚಾಮಚಲುವೆ ಅಂತ ಅನ್ನೋದು ಹತ್ತತ್ರ 150-200 ಶೋ ಆಗಿದೆ. ಇನ್ನೊಂದು ನಾಯಿ ತಿಪ್ಪ ಅಂತ ಅದರಲ್ಲಿ ನಾನು ಬ್ಯಾಕ್ ಸ್ಟೇಜ್ ಸಿಂಗಿಂಗ್ ನಲ್ಲಿ ಇದ್ದೆ, ಅದ್ರದ್ದೊಂದು 100 ಶೋ. ಹಂಗೆಲ್ಲ ಲೆಕ್ಕ ಹಾಕೊಂಡ್ರೆ ತುಂಬಾ ಶೋಸ್ ಆಗ್ಬಿಟ್ಟಿದೆ. ಆದ್ರೆ ಪರ್ಟಿಕ್ಯುಲರ್ ಆಗಿ ಇದಾದ್ಮೇಲೆ ಇದು ಅಂತ ಲೆಕ್ಕ ಚಿಕ್ಕ ವಯಸ್ಸಿನ ಶುರು ಆಗಿದ್ದಲ್ಲ ಸರ್ ಜರ್ನಿ. ಸೊ ಏನು ಬರೆದಿಟ್ಕೊಳ್ಳಿಲ್ಲ, ಅದೊಂದು ನೀಟಾಗಿ ನಾನು ಪ್ಲಾನ್ ಮಾಡ್ಕೊಂಡಿದ್ರೆ ಇಷ್ಟೊತ್ತಿಗೆ ನಂಗೆ ಗೊತ್ತಾಗ್ತಿತ್ತು ಇಷ್ಟಿದೆ ನನ್ನ ಬಂಚಲ್ಲಿ ಅಂತ. ಓಕೆ, ದಿಶಾ ರಮೇಶ್ ಅವರೇ, ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದ್ಬಿಟ್ಟಿದ್ದೀವಿ. ಈಗ ನಿಮ್ಮ ಮಾತುಗಳನ್ನು ನಮ್ಮ ಬಹಳಷ್ಟು ಯಂಗ್ಸ್ಟರ್ಸ್ ಕೇಳ್ತಾ ಇರ್ತಾರೆ, ಯುವ ಸಮೂಹ ಕೇಳ್ತಾ ಇರುತ್ತೆ. ಅವ್ರಿಗೆ ತಾವು ಏನು ಮಾಡಬೇಕು ಅನ್ನೋ ಗೋಲ್ ಇರೋದಿಲ್ಲ ಅಲ್ವಾ. ಈಗ ಆಕ್ಟರ್ ಆಗಬೇಕು ಅಂದ್ರೆ ಆಕ್ಟರ್ ಆಗಬೇಕು, ಅದಕ್ಕೆ ಪರಿಶ್ರಮ ಪಡಲೇಬೇಕಾಗುತ್ತೆ ಅಲ್ವಾ. ಈಗ ಆ ನಿಟ್ಟಿನಲ್ಲಿ ನೀವು ನಮ್ಮ ಯಂಗ್ಸ್ಟರ್ಸ್ಗೆ ನಿಮ್ಮ ಕಿವಿ ಮಾತು ಏನು? ಇನ್ನೇನಿಲ್ಲ ಸರ್, ತಾಳ್ಮೆ ಬೇಕು, ಫೋಕಸ್ ಇರಬೇಕು. ಎಲ್ಲದು ಅರ್ಜೆಂಟಲ್ಲೇ ಆಗಬೇಕು ಅಂತ ಏನು ಇವಾಗ ನಡೀತಾ ಇದೆ ಅದು ಖಂಡಿತವಾಗ್ಲೂ ಸಸ್ಟೈನ್ ಆಗದೆ ಇರೋ ಥರದ್ದೇನೆ. ಹಾಗಾಗಿ ತಾಳ್ಮೆಯಿಂದ ಬಹಳ ಕಾನ್ಸಂಟ್ರೇಟ್ ಮಾಡಿ ತುಂಬ ವಿನಯದಿಂದ ಬದುಕ್ತೀವಿ ಅಂತಿದ್ರೆ ಖಂಡಿತವಾಗ್ಲೂ ಅವ್ರು ಏನು ಅನ್ಕೊಂಡಿದ್ದಾರೆ ಅದನ್ನು ಅವ್ರು ಮಾಡ್ತಾರೆ. ಅದು ರಂಗಭೂಮಿನಲ್ಲಾದರೂ ಆಗಬಹುದು ಅಥವಾ ಅವ್ರು ಯಾವುದೇ ಕ್ಷೇತ್ರ ಆಯ್ಕೆ ಮಾಡ್ಕೊಂಡ್ರು, ಸಿನಿಮಾಗೆ ಹೋಗ್ತಾರೆ ಅಂತಂದ್ರು ಅಲ್ಲಿಗೆ ಅದರದ್ದಾದ ಒಂದು ಸ್ಟ್ರಗಲ್ ಇದೆ. ಸ್ಟ್ರಗಲ್ ಅಂದರೆ ಏನಾಗ್ಬಿಡುತ್ತೆ ಅಂದರೆ ಸರ್, ಎಲ್ಲ ಮನೆಗಳಿಗೆ ಹೋಗಿ ಹಂಗಿದ್ರೆ ಕೆಲಸ ಮಾಡ್ತೀನಿ, ನಾನು ಪಾತ್ರೆ ತೊಳಿತೀನಿ, ಹಂಗಿದ್ರೆ ಅಲ್ಲಿ ಕಷ್ಟಪಟ್ಟರೆ ನಾನು ಹಂಗಿದ್ರೆ ದೊಡ್ಡ ಸ್ಟಾರ್ ಆಗ್ಬೋದಾ? ಹಂಗಾಗಲ್ಲ. ನೀನು ಯಾವ ಸ್ಟ್ರೀಮಲ್ಲಿ ನೀನು ಹೆಸರು ಮಾಡಬೇಕು ಅಂತ ಅನ್ಕೊಂಡಿದ್ದೆ ಆ ಸ್ಟ್ರೀಮಲ್ಲೇ ನೀನು ಕೆಲಸ ಮಾಡಬೇಕಾಗಿರುತ್ತೆ. ಆ ಸ್ಟ್ರೀಮಲ್ಲಿ ನೀನು ಸ್ಟ್ರಗಲ್ ಪಡಬೇಕಾಗುತ್ತೆ, ಬಯಸ್ಕೋಬೇಕಾಗುತ್ತೆ, ಕೆಟ್ಟದಾಗ ಬಯಸ್ಕೋಬೇಕು ಸರ್, ಅವಾಗಲೇ ಅದು ಒಳ್ಳೇದಾಗೋದು ಅಂತ. ಈಗಿನ ಜನ್ರೇಷನ್ ಅವ್ರಿಗೂ ಬೈದೇ ಇದ್ರು ಅಂತೂ ಆಗೋದೇ ಇಲ್ಲ. ಅಲ್ಲ, ನಾನು ಈಗಿನ ಜನರೇಷನ್, ನಾನೇನು ಒಂದು 60 ವರ್ಷದವಳಲ್ಲ. ಬಟ್ ಏನಾಗ್ಬಿಟ್ಟಿದೆ ಅಂದ್ರೆ ಇವಾಗ 2000 ನಂತರ ಹುಟ್ಟಿದ್ದವರೆಲ್ಲ ಇವಾಗ ಏನಾಗ್ಬಿಟ್ಟಿದೆ, ಜೆನ್ಸಿ ಅಂತ ಹೇಳ್ತಾರೆ. ಜೆನ್ಸಿ ಕಿಡ್ಸ್ಗೆಲ್ಲ ಇನ್ನೊಂದಷ್ಟು ನಮ್ಗೆ ಅವ್ರ ಬಗ್ಗೆ ಆತಂಕ. ರಜಾಮಜದ ಮಕ್ಕಳುಗಳಲ್ಲಿ ನೋಡಿದ್ರೇನೆ ಅವರು ಯೋಚನೆ ಮಾಡೋ ರೀತಿ ಎಲ್ಲದು ಎಷ್ಟು ಒಳ್ಳೇದಿದೆಯೋ, ಎಷ್ಟು ಕ್ರಿಯೇಟಿವ್ ಆಗಿದೆಯೋ ಅಷ್ಟೇ ಭಯಾನಕವಾಗೂ ಇದೆ. ಅಂದ್ರೆ ಅವ್ರು ಯುದ್ಧದ ಬಗ್ಗೆನೂ ಮಾತಾಡ್ತಾರೆ, ಹಾಗೆ ಇನ್ನೊಂದು ಮೆನೋಪಾಸ್ ಬಗ್ಗೆನೂ ಮಾತಾಡ್ತಾರೆ, ಪೀರಿಯಡ್ಸ್ ಬಗ್ಗೆನೂ ಮಾತಾಡ್ತಾರೆ, ಹಾಗೆ ಇನ್ನೂ ಬಹಳ ಬೇರೆ ಬೇರೆ ವಿಚಾರಗಳ ಬಗ್ಗೆನೂ ಮಾತಾಡ್ತಾರೆ. ಸೊ ಯಾವ ವಿಚಾರ ಮಾತಾಡುವಾಗ ಹೇಗೆ ಮಾತಾಡಬೇಕು ಅಂತ ಅನ್ನೋದನ್ನ ತಿಳ್ಕೊಳ್ಳೋ ಥರ ಆಗ್ಬಿಟ್ರೆ ತುಂಬ ಒಳ್ಳೆಯದು. ಅದಕ್ಕೆ ಸಹಾಯ ಮಾಡೋದು ರಂಗಭೂಮಿ. ಹಾಗಾಗಿ ಎಲ್ರಿಗೂ ರಂಗಭೂಮಿ ಇಡೀ ವರ್ಷ ಕಲಿಯೋಕ್ಕೆ ಸಾಧ್ಯತೆ ಆಗದಿದ್ರು ಅವರು ಸುತ್ತಮುತ್ತ ಇರೋ ಒಂದಷ್ಟು ವರ್ಕ್ಶಾಪ್ಗಳನ್ನ ಅಟೆಂಡ್ ಮಾಡೋದ್ರ ಮುಖಾಂತರ ಬಹಳ ಗ್ರೌಂಡೆಡ್ ಆಗಿರೋದಕ್ಕೆ, ಕ್ರಿಯೇಟಿವ್ ಆಗಿ ಯೋಚಿಸೋದಕ್ಕೆ, ನಾವು ಎಂಗೇಜ್ ಆಗಿ ಇಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಸೊ ಎಲ್ಲರೂ ಒಂದಷ್ಟು ತಾಳ್ಮೆನ ಇಟ್ಕೊಂಡು ಬದುಕ್ತಾರೆ ಅಂತಂದರೆ ಏನು ಬೇಕಾದರೂ ಮಾಡಬಹುದು ಅಂತ ಅನ್ಸುತ್ತೆ. ಭಾಳ ಸಂತೋಷ ದಿಶಾ ರಮೇಶ್ ಅವರೇ. ಇಷ್ಟೊತ್ತು ಯುವ ಸೆಲೆಬ್ರಿಟಿ ಕಾರ್ಯಕ್ರಮದಲ್ಲಿ ಜರ್ನಿ ಬಗ್ಗೆ, ಹಾಗೆ ಕೂಡ ಏನು ಪ್ರಾಜೆಕ್ಟ್ಸ್ಗಳ ಬಗ್ಗೆ ಭಾಳಷ್ಟು ಕನಸುಗಳನ್ನು ಇಟ್ಕೊಂಡಿದ್ದೀರಿ. ರಂಗಭೂಮಿಲಿ ವಿಭಿನ್ನವಾಗಿ ಏನಾದರೂ ಪ್ರಯತ್ನ ಮಾಡಬೇಕು ಅಂಥೇಳಿ. ನೀವು ಈಗಿನ ಜನ್ರೇಷನ್ ಆಗಿರೋದ್ರಿಂದ, ಯಾಕೆಂದರೆ ಬೇಕು ನಮಗೆ ಆ ಥರದ ಜನ್ರೇಷನ್ನು, ಹೊಸತನವನ್ನು ಯೋಚನೆ ಮಾಡುವಂತಹ ಒಂದು ಯುವ ಪೀಳಿಗೆ ಹುಟ್ಕೊಂಡಾಗಲೇ ಕೂಡ ನಮ್ಮ ಏನು ರಂಗಭೂಮಿ ಅಳಿವಿನ ಅಂಚಿನಲ್ಲಿದ್ದಂತಹ ರಂಗಭೂಮಿ ಇತ್ತೀಚೆಗೆ ಚಿಗುರ್ಕೊಂಡು ಎತ್ತರಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗ್ತಿದೆ, ಇನ್ನೂ ಎತ್ತರಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ನಿಮ್ಮ ಮುಂದಿನ ಪ್ರಾಜೆಕ್ಟ್ಗಳಿಗೆಲ್ಲ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್, ಬಹಳ ಚೆನ್ನಾಗಿತ್ತು ನಿಮ್ಮ ಜೊತೆ ಮಾತಾಡಿದ್ದು. ಆಕಾಶವಾಣಿ ಮೈಸೂರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ಕಾರ. ಇದುವರೆಗೆ ಯುವ ಸೆಲೆಬ್ರಿಟಿ, ರಂಗಭೂಮಿ ಕಲಾವಿದೆ ಹಾಗೂ ಚಲನಚಿತ್ರ ನಟಿ ಮೈಸೂರಿನ ದಿಶಾ ರಮೇಶ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ದಿಗ್ವಿಜಯ್ ಬಿ, ಸಂಕಲನ ತೇಜಸ್ವಿನಿ ಗಿರೀಶ್. ಇದು ಇಂದಿನ ಯುವವಾಣಿ.
ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.